ಸ್ತೋತ್ರವಾಗಲಿ. ಆರಂಭ ಮಾಡಿಕೊಳ್ಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೊಂಡಾಡಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಮ್ಮ ಆರಂಭವು ತಂದೆ ಮಗ ಪರಿಶುದ್ಧಾತ್ಮನ ತ್ರಯೇಕ ನಾಮದಲ್ಲಿ ಉಂಟಾಗಲಿ. ಆಮೇನ್. ಈ ಸಬ್ಬತ್ತಿನದ ಬೆಳಗಿನ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಕರ್ತನನ್ನು ಕೊಂಡಾಡಲು ನಾವು ಸಂಗೀತಗಳಲ್ಲಿ 289ನೇ ಸಂಗೀತವನ್ನು ರಾಗ ಮಾಡಿಕೊಳ್ಳೋಣ. ಸಂಗೀತಗಳಲ್ಲಿ 289, ಅದರಲ್ಲಿ 1ನೇ ಚರಣ, 3ನೇ ಚರಣ ಮತ್ತು 5ನೇ ಚರಣ ಮಾತ್ರ ನಾವು ಹಾಡಿಕೊಳ್ಳೋಣ. ನೀಬೇಕು ಸರ್ವದಾ ಉದಾರಕ ಇನ್ನಾರು ಕೊಡೋರು ಸುಶಾಂತಿಯ ಶ್ರೀಸು ನಿನಗತ್ಯ ಯೇಸು ನಿನಗತ್ಯ ಕೈ ಚಾಚಿ ನನಗೀಗ ಸಹಾಯ ನೀಬೇಕು ಸರ್ವದಾ ನನ್ನೊಟ್ಟಿಗೆ ನೀನಿಲ್ಲದಿದ್ದರೆ ಸೋತೋಗುವೆ. ಶ್ರೀಸು ನಿನಗತ್ಯ ಯೇಸು ನಿನಗತ್ಯ ಕೈ ಚಾಚಿ ನನಗೀಗ ಸಹಾಯ ನೀಬೇಕು ಸರ್ವದಾ ಪವಿತ್ರನೇ ಮಾಡೇನ ಹೃದಯಂ ಪವಿತ್ರವೇ ಶ್ರೀಸು ನಿನಗತ್ಯ ಯೇಸು ನಿನಗತ್ಯ ಕೈ ಚಾಚಿ ನನಗೀಗ ಸಹಾಯ. ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತ ನನ್ನ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಅಲ್ಪರು ಅಯೋಗ್ಯರು ಯಾವ ಗಣನೆಗೆ ಬಾರದ ನಮ್ಮನ್ನ ಪ್ರೀತಿಸಿ ಕರುಣಿಸಿ ಈ ವಾರದ ಉದ್ದಕ್ಕೂ ಸ್ವಾಮಿ ನಮಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು, ಒಳ್ಳೆಯ ಮನಸ್ಸನ್ನು ಕೊಟ್ಟು, ಒಳ್ಳೆಯ ನಡತೆಯನ್ನು ಕೊಟ್ಟು ಈ ದಿನದವರೆಗೆ ಈ ಮುಂಜಾನೆ ಸ್ವಾಮಿ ನಿನ್ನ ಆಲಯಕ್ಕೆ ಬರುವಂಥ ಕೃಪೆಯನ್ನು ಕೊಟ್ಟಿದ್ದೀಯ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ನೀನು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನೀವು ನೀಡಿದಂಥ ಕೃಪೆಗಾಗಿ ಸ್ತೋತ್ರ, ಪ್ರಸನ್ನತೆಗಾಗಿ ಸ್ತೋತ್ರ, ನಡೆಸುವಿಕೆಯಾಗಿ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ಮತ್ತೊಮ್ಮೆ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವಂಥ, ನಿನ್ನ ರಾಗವನ್ನು ಹಾಡುವಂಥ ನಮಗೆ ಒಳ್ಳೆಯದಾಗಿ ನೀನು ನಡೆಸಿಕೊಟ್ಟಿದ್ದಿ ಸ್ವಾಮಿ. ನಿನ್ನ ಆಲಯಕ್ಕೆ ಬರುವಂಥ ಮನಸ್ಸನ್ನು ಕೊಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ಕಳೆದ ವಾರಗಳಲ್ಲಿ ಸ್ವಾಮಿ ವಾರದ ಉದ್ದಕ್ಕೂ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮಗೆ ನೀನು ಸಹಾಯ ಮಾಡಿದ್ದೆ. ಅದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರು, ಹೋಗುವಾಗಲೂ ಬರುವಾಗಲೂ ನೀನು ನಮ್ಮನ್ನು ಕಾಯ್ದು ಕಾಪಾಡಿದ್ದಿ ಸ್ವಾಮಿ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ನನ್ನ ಈ ತಾಯಿ ಸಭೆಯನ್ನು ಆಶೀರ್ವಾದ ಮಾಡಿರಿ ಸ್ವಾಮಿ. ಸಭೆಯಲ್ಲಿರುವಂಥ ಪ್ರತಿ ಕುಟುಂಬಗಳಿಗಾಗಿ ಸ್ತೋತ್ರ. ಪ್ರತಿಯೊಂದು ಕುಟುಂಬದಲ್ಲಿ ಸ್ವಾಮಿ ಎಲ್ಲ ತಂದೆ ತಾಯಿಗಳನ್ನು, ಚಿಕ್ಕ ಮಕ್ಕಳನ್ನು, ದೊಡ್ಡ ಮಕ್ಕಳನ್ನು ಆಶೀರ್ವಾದ ಮಾಡಿರಿ ಸ್ವಾಮಿ. ಎಲ್ಲ ತಂದೆ ತಾಯಿಗಳಿಗೆ, ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡಿ ಸ್ವಾಮಿ. ಸ್ವಾಮಿ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಕಾಣುವಂತೆ ಕೃಪೆಯನ್ನು ಪ್ರಸನ್ನತೆಯನ್ನು ನೀವು ನೀಡಿರಿ ಸ್ವಾಮಿ.
ಪ್ರತಿಯೊಂದು ಮನೆಯಲ್ಲಿ ಪ್ರಾರ್ಥನೆಯ ಜ್ವಾಲೆಯನ್ನು ನೀವು ನೀಡಿರಿ ಸ್ವಾಮಿ. ತಂದೆಯ ದೇವರೇ, ಯಾವಾಗಲೂ ಸ್ವಾಮಿ ನಮ್ಮ ಸಭೆಯ ಎಲ್ಲ ಕುಟುಂಬದಲ್ಲಿ ಸ್ವಾಮಿ ಸಂತೋಷವನ್ನು, ನೆಮ್ಮದಿಯನ್ನು ನೀವು ನೀಡ್ರಿ ಸ್ವಾಮಿ. ತಂದೆಯ ದೇವರೇ, ವಿಶೇಷವಾಗಿ ಸಭಾಪಾಲಕರನ್ನ ಆಶೀರ್ವಾದ ಮಾಡಿರಿ. ಸಭಾಪಾಲಕರಿಗಾಗಿ ಕೊಟ್ಟಂಥ ಆರೋಗ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರು ಮಾಡುವಂಥ ಎಲ್ಲ ಸೇವೆಗಾಗಿ ಸ್ತೋತ್ರ ಸ್ವಾಮಿ. ಅವರು ಹಾಕಿಕೊಡುವಂಥ ಯೋಜನೆಗಳನ್ನು ನೀವು ಬಲ್ಲಾತರಾಗಿದ್ದೀರಿ ಸ್ವಾಮಿ. ಅವುಗಳೆಲ್ಲಗಳು ನೀವು ನಡೆಸಿಕೊಡಿ ಸ್ವಾಮಿ. ಅದೇ ರೀತಿ ಸ್ವಾಮಿ ಸಭಾ ನಾಯಕರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬ ಎಲ್ಲ ಕುಟುಂಬದ ನಮ್ಮ ಸಭಾ ನಾಯಕರಿಗಾಗಿ ಸ್ತೋತ್ರ ಸ್ವಾಮಿ. ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡಿರಿ ಸ್ವಾಮಿ. ಹೇರಳವಾಗಿ ಅವ್ರನ್ನ ನೀವು ನಡೆಸಿಕೊಡ್ರಿ ಸ್ವಾಮಿ. ಅವ್ರು ಹೋಗುವಾಗಲೂ ಬರುವಾಗಲೂ ಅವರೊಟ್ಟಿಗೆ ನೀವಿದ್ದು ಅವ್ರನ್ನ ಆಶೀರ್ವಾದ ಮಾಡಿರಿ ಸ್ವಾಮಿ. ತಂದೆಯ ದೇವರೇ, ವಿಶೇಷವಾಗಿ ಸ್ವಾಮಿ ನಮ್ಮ ಸಭೆಯ ಹಾಗೂ ಹೊರಗಿನ ಎಲ್ಲ SSLC ವಿದ್ಯಾರ್ಥಿನಿಯರಿಗಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ, ಅವರು ವಿಶೇಷವಾಗಿ ಪರೀಕ್ಷೆಗಳನ್ನು ಬರೆದಿರುವಾಗ ಈಗ ಸ್ವಾಮಿ ಅವರ ನಿರೀಕ್ಷೆ ಸ್ವಾಮಿ ಫಲಿತಾಂಶದ ಕಡೆ ಇದ್ದಾಗ ಸ್ವಾಮಿ ಅವರು ಯಾವುದಕ್ಕೂ ಅಂಜದೆ ಅಳುಕದೆ ಸ್ವಾಮಿ ನಿನ್ನನ್ನು ಆತುಕೊಂಡು ನಿನ್ನ ಮೇಲೆ ಭರವಸವಿಟ್ಟು ಬರೆದಂಥ ಪರೀಕ್ಷೆಗಾಗಿ ಸ್ವಾಮಿ ಉತ್ತಮ ಫಲಿತಾಂಶವನ್ನು ಕೊಡ್ರಿ ಸ್ವಾಮಿ. ಅವರು ಬರೆದಂಥ ಉತ್ತರಕ್ಕೆ ಸ್ವಾಮಿ ತಕ್ಕ ಹಾಗೆ ನೀವು ಅಂಕಗಳನ್ನು ಕೊಟ್ಟು ಸ್ವಾಮಿ ಆಶೀರ್ವಾದ ಮಾಡಿರಿ. ನಿಮಗೂ ಸ್ತೋತ್ರ ಹೇಳುವಂತೆ ಕೃಪೆ ಮಾಡಿರಿ. ತಂದೆ ತಾಯಿಗಳು ಸಂತೋಷದಿಂದ ಇರುವಂಥ ಕೃಪೆ ಮಾಡಿರಿ ಸ್ವಾಮಿ. ತಂದೆಯ ದೇವರೇ, ಈ ದಿನದ ವಾಕ್ಯವನ್ನು ಕೊಡುವಂಥ ನಿನ್ನ ದಾಸಿಯನ್ನು ಆಶೀರ್ವಾದ ಮಾಡಿರಿ ಸ್ವಾಮಿ. ಅವರು ನೀಡುವಂಥ ವಾಕ್ಯವು ಸ್ವಾಮಿ ನಾವು 60%, 90%, 100% ಸ್ವಾಮಿ ಅದನ್ನು ನಾವು ಗ್ರಹಿಸಿಕೊಂಡು ನಮ್ಮ ಮನದಲ್ಲಿ ನಡೆಸುವಂತೆ ಕೃಪೆ ಮಾಡಿರಿ ಸ್ವಾಮಿ. ತಂದೆಯ ದೇವರೇ, ಈ ದಿನದ ಆರಂಭ ಮಧ್ಯ ನೀವಾಗಿದ್ದುಕೊಂಡು ನಮ್ಮನ್ನು ಆಶೀರ್ವಾದ ಮಾಡಿರಿ. ತಂದೆಯ ದೇವರು, ಈ ಚಿಕ್ಕ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ. ಆಮೇನ್ ಆಮೇನ್. ಆರಾಧನೆಯನ್ನು ಮುಂದುವರಿಸುವಂತೆ ಮಹಿಮಾ ಪುಸ್ತಕದಲ್ಲಿರುವಂಥ 265ನೇ ಹಾಡನ್ನು ಹಾಡಿಕೊಳ್ಳೋಣ. ಮಹಿಮಾ ಪುಸ್ತಕದಲ್ಲಿರುವಂಥ 265ನೇ ಹಾಡು, ನನ್ನ ದೇವನೇ ನನ್ನ ಯೇಸುವೆ ನಿನ್ನನ್ನೇ ಪ್ರೀತಿಸು ಎಂಬುದಾಗಿ ಮೊದಲಿನ 3 ಚರಣಗಳನ್ನು ಮಾತ್ರ ನಾವು ಹಾಡಿಕೊಳ್ಳೋಣ. 265. ನನ್ನ ದೇವನೇ ನನ್ನೇಸುವೆ ನಿನ್ನನ್ನೇ ಪ್ರೀತಿಸುವೆ. ನನ್ನ ದೇವನೇ ನನ್ನೇಸುವೆ ನಿನ್ನನ್ನೇ ಪ್ರೀತಿಸುವೆ. ಮುಂಜಾನೆ ಹುಡುಕುವೆನು ಸಮ್ಮುಖವ ಬಯಸುವೆನು. ಮುಂಜಾನೆ ಹುಡುಕುವೆನು ಸಮ್ಮುಖವ ಬಯಸುವೆನು ಬಯಸುವೆನು. ನನ್ನ ದೇವನೇ ನನ್ನೇಸುವೆ ನಿನ್ನನ್ನೇ ಪ್ರೀತಿಸುವೆ. ಪ್ರಾಣಾತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ. ಪ್ರಾಣಾತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ ತವಕಿಸಿದೆ. ನನ್ನ ದೇವನೇ ನನ್ನೇಸುವೆ ನಿನ್ನನ್ನೇ ಪ್ರೀತಿಸುವೆ. ಜೀವಿತದ ದಿನವೆಲ್ಲ ಸ್ತುತಿಸುವೆ ಕೊಂಡಾಡುವೆ. ಜೀವಿತದ ದಿನವೆಲ್ಲ ಸ್ತುತಿಸುವೆ ಕೊಂಡಾಡುವೆ ಕೊಂಡಾಡುವೆ. ನನ್ನ ದೇವನೇ ನನ್ನೇಸುವೆ ನಿನ್ನನ್ನೇ ಪ್ರೀತಿಸುವೆ. ವಾಕ್ಯ ಸಂದೇಶವನ್ನು ಕೇಳುವಂತೆ ನಾವು ಸಿದ್ಧರಾಗಿ ಮಹಿಮಾ ಪುಸ್ತಕದಲ್ಲಿರುವಂಥ 80ನೇ ಹಾಡನ್ನು ಹಾಡಿಕೊಳ್ಳೋಣ. ಮಹಿಮಾ ಪುಸ್ತಕದಲ್ಲಿರುವಂಥ ಹಾಡು 80. ಯೇಸು ಕರೆಯುತ್ತಾನೆ ಹಂಬಲದಿಂದ
ತನ್ನ ಹಸ್ತವನ್ನು ನೀಡಿ ಎಂಬುದಾಗಿ. ಮೊದಲನೇ ಚರಣ ಮತ್ತು ಎರಡನೇ ಚರಣ ಮಾತ್ರ ನಾವು ಹಾಡಿಕೊಳ್ಳೋಣ. ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಹಂಬಾಲದಿಂದ ತನ್ನ ಹಸ್ತವದೀಡಿ ಯೇಸು ಕರೆಯುತ್ತಾನೆ, ಹಂಬಾಲದಿಂದ ತನ್ನ ಹಸ್ತವನೀಡಿ ಯೇಸು ಕರೆಯುತ್ತಾನೆ. ಕಷ್ಟದ ಕಾಲದೋಳು ಸಂತೋಷ ಶಾಂತಿ ಕೊಡುವ, ಕಷ್ಟದ ಕಾಲದೋಳು ಸಂತೋಷ ಶಾಂತಿ ಕೊಡುವ, ಪೂರ್ಣ ಹೃದಯದಿಂದ ಯೇಸುವನ್ನಂಬಿದರೆ ಮಿತಿಯಿಲ್ಲದ ಆನಂದ ಕೊಡುತ್ತಾರೆ. ಪೂರ್ಣ ಹೃದಯದಿಂದ ಯೇಸುವನ್ನಂಬಿದರೆ ಮಿತಿಯಿಲ್ಲದ ಆನಂದ ಕೊಡುತ್ತಾರೆ. ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಹಂಬಾಲದಿಂದ ತನ್ನ ಹಸ್ತವನೀಡಿ ಯೇಸು ಕರೆಯುತ್ತಾನೆ, ಹಂಬಾಲದಿಂದ ತನ್ನ ಹಸ್ತವನೀಡಿ ಯೇಸು ಕರೆಯುತ್ತಾನೆ. ಕಣ್ಣೀರಿನಿಂದ ಬರಲು ಸಂಪೂರ್ಣ ಒರೆಸೇ ಬಿಡುವ, ಕಣ್ಣೀರಿನಿಂದ ಬರಲು ಸಂಪೂರ್ಣ ಒರೆಸಿ ಬಿಡುವ, ಕಾರ್ಮೋಡದಂತೆಯೇ ಕಷ್ಟವು ಬರುವಾಗ ನಿನ್ನನ್ನು ಕನಿಕರಿಸಿ ಕಾಪಾಡುವ, ಕಾರ್ಮೋಡದಂತೆಯೇ ಕಷ್ಟವು ಬರುವಾಗ ನಿನ್ನನ್ನು ಕನಿಕರಿಸಿ ಕಾಪಾಡುವ. ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಹಂಬಾಲದಿಂದ ತನ್ನ ಹಸ್ತವನೀಡಿ ಯೇಸು ಕರೆಯುತ್ತಾನೆ, ಹಂಬಾಲದಿಂದ ತನ್ನ ಹಸ್ತವನೀಡಿ ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ. ಪ್ರಾರ್ಥನೆ ಮಾಡೋಣ. ಪರಲೋಕ ಭೂಲೋಕನುಂಟು ಮಾಡಿದ ಕರ್ತನೆ, ಈ ಮುಂಜಾನೆಯ ಸಮಯದಲ್ಲಿ ಕರ್ತನೆ ನಾವು ಚಿಕ್ಕ ಗುಂಪಾಗಿನ ಸಂಧಾನಕ್ಕೆ ಬಂದಿರುವಾಗ ನಮ್ಮನ್ನು ಆಶೀರ್ವದಿಸು, ಪರಾಂಬರಿಸು, ನಿಮ್ಮ ವಾಕ್ಯದ ಮನದಿಂದ ನಮ್ಮನ್ನು ತುಂಬಿಸು ಕರ್ತ. ಹೌದು ಕರ್ತನೆ, ನಿನ್ನ ವಾಕ್ಯವು ಅಮೂಲ್ಯವಾದದ್ದು, ಇಬ್ಬಾಯಿ ಕತ್ತಿಯಂತೆ ಹರಿದವಾದ್ದು, ಅದು ನಮ್ಮ ಗಾಯಿಸುವಂಥದ್ದಾಗಿದ್ದೆಯಪ್ಪ. ಅಂತ ಅಮೂಲ್ಯ ವಾಕ್ಯವನ್ನು ಕರ್ತನೆ ನನ್ನ ಮೂಲಕ ನಿನ್ನ ಮಾತನಾಡಿ ಎಂಬುದಾಗಿ ಬೇಡ್ಕೋತೇನಪ್ಪ. ಈಗೋ ಕರ್ತ ಸಾಧನವಾಗಿ ನಿಂತಿದ್ದೇನಪ್ಪ, ನನ್ನ ಮೂಲಕ ನೀವು ಮಾತನಾಡ್ರಿ. ನಿಮ್ಮ ನಾಮ ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕಪ್ಪ. ನಿಮ್ಮ ವಾಕ್ಯವು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಬೇಕು, ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕು, ನಮ್ಮ ಜೀವಿತ ಬದಲಾಗಬೇಕು. ನಮ್ಮ ಜೀವಿತ ಅದು ನಿನ್ನ ಮಕ್ಕಳಾಗಿ ಆ ಜೀವಿತವನ್ನು ನಾವು ಅನುಭವಿಸ್ಬೇಕಪ್ಪ. ಆ ರೀತಿಯಾಗಿ ಕರ್ತನೆ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಪರಿವರ್ತಿಸಿ ನೀವು ಮಾತನಾಡಿ ಮಹಿಮೆ ಹೊಂದಬೇಕೆಂದು ಯೇಸುವಿನ ದಿವ್ಯ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದೇನೆ ಪ್ರಿಯ ಕರ್ತನೆ, ಆಮೇನ್. ಈ ಮುಂಜಾನೆಯ ಸಮಯದಲ್ಲಿ ದೇವರ ಅಮೂಲ್ಯ ವಾಕ್ಯದ ಮನ್ನವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಪ್ರಭುವಾದ ಯೇಸು ಕ್ರಿಸ್ತನಿಗೆ ಮೊಟ್ಟ ಮೊದಲನೇದಾಗಿ ವಂದಿಸುವಳಾಗಿದ್ದೇನೆ. ನಂತರ ಈ ಅಮೂಲ್ಯ ಅವಕಾಶ ಕೊಟ್ಟಂತಹ ಈ ಸಭೆಯ ಸಭಾಪಾಲಕರಿಗೂ, ಸಭಾಪಾಲನಾ ಸಮಿತಿಗೂ ಹಾಗೂ ಸಭೆಯವರಾದ ತಮ್ಮೆಲ್ಲರಿಗೂ ಹೃದಯಾಂತರದಿಂದ ವಂದಿಸುವಳಾಗಿದ್ದೇನೆ. ಪ್ರಿಯರೇ, ಒಂದು ಹುಟ್ಟಿದ ಮಗುವಿಗೆ ಹೇಗೆ ಗಾಳಿ, ನೀರು, ಆಹಾರ ಅವಶ್ಯವೋ ಹಾಗೆ
ಕ್ರೈಸ್ತರಾಗಿ ಹುಟ್ಟಿದ ನಮಗೆ ಮುಖ್ಯವಾದ ಅವಶ್ಯಕತೆ ಎಂದರೆ ಪ್ರಾರ್ಥನೆ ಎಂಬುದಾಗಿ. ಪ್ರಾರ್ಥನೆ ಇಲ್ಲದಿದ್ದರೆ ಕ್ರೈಸ್ತರ ಜೀವಿತ ಅದು ಅಪೂರ್ಣ, ಅದು ಕ್ರೈಸ್ತರ ಜೀವಿತವೇ ಅಲ್ಲ ಎಂಬುದಾಗಿ. ಹಾಗಾದರೆ ಪ್ರಾರ್ಥನೆ ಅಂದ್ರೆ ಏನು ಅಂತ ವಿಚಾರ ಮಾಡಬೇಕಾದ್ರೆ, ಪ್ರಾರ್ಥನೆ ಅಂದ್ರೆ ದೇವರ ಜೊತೆಗೆ ಮಾತನಾಡುವುದು. ಮನುಷ್ಯ 2 ರೀತಿಯ ದೇವರ ಜೊತೆ ಕನೆಕ್ಷನ್ ಇಟ್ಕೋತಾನ್ರಿ. ಒಂದನೇದೇನೆಂದರೆ ದೇವರು ತನ್ನ ವಾಕ್ಯದ ಮೂಲಕ ಮನುಷ್ಯ ಜೊತೆ ಕನೆಕ್ಷನ್ ಇಟ್ಕೋತಾನೆ. ನಂತರ ಮನುಷ್ಯ ತನ್ನ ಪ್ರಾರ್ಥನೆ ಮೂಲಕ ದೇವರ ಜೊತೆಗೆ ಸಂಬಂಧವನ್ನು ಇಟ್ಟುಕೊಳ್ತಾನೆ. ಹಾಗಾದರೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಬಹಳ ಸಲ ವಿಚಾರ ಮಾಡ್ತೇವೆ. ಅನೇಕ ಸೇವಕರು ಅನೇಕ ರೀತಿಯ ಪ್ರಾರ್ಥನೆ ಬಗ್ಗೆ ಹೇಳ್ತಾರೆ. ಆದರೆ ನಾವು ಲೂಕ 11:2-4 ನೋಡ್ತೇವೆ. ಅಲ್ಲಿ ಶಿಷ್ಯರು ಯೇಸು ಕ್ರಿಸ್ತನಿಗೆ ಕೇಳ್ತಾರೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. ಅಲ್ಲಿ ಯೇಸು ಕ್ರಿಸ್ತನ ಒಂದು ಮಾದರಿ ನಮಗೆ ತೋರಿಸ್ತಾರೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. ಬಹಳ ಸಲ ನಾವು ಪರಲೋಕದ ಪ್ರಾರ್ಥನೆ ಮಾಡ್ತೇವೆ ಪ್ರಿಯರೇ, ಆದರೆ ಅದರ ಅಂತರಾಳ ಏನು, ಆ ಪ್ರಾರ್ಥನೆ ಅರ್ಥ ಏನೆಂಬುದಾಗಿ ನಾವು ಇನ್ನೂವರೆಗೂ ಕೆಲವು ಸರಿ ತಿಳ್ಕೊಂಡಿಲ್ಲ. ಆದರೆ ಈ ದಿನ ನಾವು ಈ ಮುಂಜಾನೆಯ ಸಮಯದಲ್ಲಿ ಆ ಒಂದು ಪರಲೋಕದ ಪ್ರಾರ್ಥನೆ ಅರ್ಥವಾದರೂ ಏನು, ಆ ಪರಲೋಕದ ಪ್ರಾರ್ಥನೆ ಅಂಶಗಳಾದರೂ ಏನು, ಆ ಪರಲೋಕದ ಪ್ರಾರ್ಥನೆ ಯೇಸು ಕ್ರಿಸ್ತ ನಮಗೆ ಏನಂತ ತಿಳಿಯಪಡಿಸ್ತಾನೆ ಎಂಬುದಾಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ನೋಡ್ರಿ, ಆ ಒಂದು ಲೂಕನ ಬರೆದ ಸುವಾರ್ತೆ 2-4 ನೋಡ್ತೇವೆ. ಅಲ್ಲಿ ಈ ಒಂದು ಪರಲೋಕದ ಪ್ರಾರ್ಥನೆ 5 ಸೋಪಾನಗಳನ್ನ ಹೇಳುತ್ತೆ. 5 ಸೋಪಾನ ಅಂದ್ರೆ 5 ಮೆಟ್ಟಲುಗಳನ್ನ ಹೇಳುತ್ತೆ. ಪ್ರಾರ್ಥನೆಗೆ ಬೇಕಾದ ಮುಖ್ಯವಾದ 5 ಮೆಟ್ಟಲುಗಳು, ಆ ನಮ್ಮ ಪ್ರಾರ್ಥನೆಯಲ್ಲಿ 5 ಮೆಟ್ಟಲುಗಳು ಇರಲೇಬೇಕು ಎಂಬುದಾಗಿ. ಹಾಗಾದ್ರೆ ಆ ಒಂದು ಪರಲೋಕದ ಪ್ರಾರ್ಥನೆ ನೋಡುವಾಗ ಮೊದಲನೇದಾಗಿ ನೋಡ್ತೇವೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹಾಗಾದರೆ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಅನ್ನೋದಾಗ ಅದು ಏನಂತ ತೋರಿಸುತ್ತಂದ್ರೆ ಕ್ರಿಸ್ತನನ್ನ ಆರಾಧನೆ ಮಾಡುವುದು. ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂಬುದಾಗಿ ನಾವು ಆರಾಧನೆ ಮಾಡ್ತೇವೆ. ಹಾಗಾದರೆ ನಮ್ಮ ಪ್ರಾರ್ಥನೆ ಹೇಗಿರ್ಬೇಕಂದ್ರೆ ದೇವರಿಗೆ ಸ್ತುತಿ ಮಾಡುವಂತ ಪ್ರಾರ್ಥನೆ ಇರಬೇಕು. ಹಾಗಾದ್ರೆ ನಾವು ಆಲಯದಲ್ಲಿ ಬಂದು ನಿಂತ್ಕೊಂಡು ಹಾಡು ಹೇಳ್ತೇವೆ, ಕೈ ಎತ್ತಿ ಆರಾಧನೆ ಮಾಡ್ತೇವೆ, ಇದೇ ಪ್ರಾರ್ಥನೆ ಅಂತ ಕೇಳಿದ್ರೆ ಇದೂ ಹೌದು. ನಾವು ಮನೆಯಲ್ಲಿ ಇರುವಾಗಲೂ ಹಾಡು ಹಾಡ್ತೇವೆ, ಕೆಲಸ ಸ್ತೋತ್ರ ಮಾಡ್ತಾ ಇರ್ತೇವೆ, ಪ್ರಯಾಣ ಮಾಡ್ತಾ ಇರುವಾಗ ಸ್ತೋತ್ರ ಮಾಡ್ತಾ ಇರ್ತೇವೆ, ಕೆಲಸದಲ್ಲಿ ಇರುವಾಗಲೂ ಕೆಲಸ ಸ್ತೋತ್ರ ಮಾಡ್ತೇವೆ. ಇದೆಲ್ಲವೂ ಆರಾಧನೆ ಪ್ರಿಯರೇ. ಹಾಗಾದ್ರೆ ವಾಕ್ಯ ಏನ್ ಹೇಳ್ತಂದ್ರೆ ಪರಲೋಕದ ಪ್ರಾರ್ಥನೆ, ನಿನ್ನ ತಂದೆಯನ್ನ ನೀನೇನ್ ಮಾಡಬೇಕು, ಆರಾಧಿಸಬೇಕು, ನಿನ್ನ ತಂದೆಯನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಬೇಕು ಎಂಬುದಾಗಿ ಹೇಳ್ತೇವೆ. ಕೀರ್ತನೆ 97:1-4 ಹೇಳುತ್ತೆ, ದಾವಿದ ಈ ರೀತಿಯಾಗಿ ಹೇಳ್ತಾನೆ, ಕರ್ತನೆ ನಿನ್ನನ್ನು ಕೊಂಡಾಡುವುದು, ಪರಾತ್ಪರ್ನೆ ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ವೀಣಾ ಸ್ವರ ಮಂಡಲಗಳಿಂದಲೂ ಕಿನ್ನರಿಯ ಘನಸ್ವರದಿಂದಲೂ ಹೊತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನ, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ. ನೋಡ್ರಿ, ಹೊತ್ತಾರೆಯಿಂದ ಹಿಡಿದು ರಾತ್ರಿಯವರೆಗೆ ಆರಾಧನೆ ಮಾಡುವಂಥದ್ದು ಅದು ಮುಖ್ಯವಾದ ಪ್ರಾರ್ಥನೆ ಎಂಬುದಾಗಿ. ಹಾಗಾದ್ರೆ ಪರಲೋಕದ ಪ್ರಾರ್ಥನೆ ಮೊದಲನೇ ಸ್ಟೆಪ್ ಏನಂದ್ರೆ ನಿನ್ನ ದೇವರು ನೀನು ಆರಾಧಿಸಬೇಕು. ಆರಾಧನೆ ಅಂದ್ರೆ ಅದರಲ್ಲೂ ಕೂಡ 2 ವಿಧ ಇದೆ ರೀ. ಬಾಯಲ್ಲಿ ಆರಾಧನೆ ಮಾಡುವಂಥದ್ದು, ಹೃದಯದಲ್ಲಿ ಆರಾಧನೆ ಮಾಡುವಂಥದ್ದು. ನಾವು ಆಲಯಕ್ಕೆ ಬಂದಾಗ ಎಲ್ಲರ ಮುಂದೆ ಕೈ ಎತ್ತಿ ನಾವು ಏನ್ ಮಾಡ್ತೇವೆ, ಬಾರಿಸುತ್ತಾ ಹಾಡಿಸ್ತೇವೆ, ಇದು ತಪ್ಪಲ್ಲ, ಇದು ಕೂಡ ಆರಾಧನೆ. ಆದರೆ ಯಾವಾಗಲೂ ಯಾರಿಗೂ ಕೇಳಿಸದಂತೆ ನಮ್ಮ ಹೃದಯದಲ್ಲಿ ದೇವರಿಗೆ ಕೇಳಿಸುವಂತೆ ನಾವು ಅನೇಕ ಸಾರಿ ಆರಾಧನೆ ಮಾಡೋದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಇಡೀ ದಿನ ನಾವು ಆಲಯವನ್ನು ಬಿಟ್ಟು ಹೋದ್ಮೇಲೆ ಲೋಕದಲ್ಲಿ ಬಿದ್ದು ಹೋಗ್ತೇವೆ. ನಮ್ಮ ಕೆಲಸ, ನಮ್ಮ ಒಂದು ಮನೆಯನ್ನು ನೋಡ್ಕೊಳ್ಳೋದು, ಇದರಲ್ಲೇ ನಮ್ಮ ಜೀವನ ಹೋಗುತ್ತೆ. ಆದ್ರೆ ಅಲ್ಲಿಯೂ ಕೂಡ ಸಮಯವನ್ನ ಮಾಡಿಕೊಂಡು ನಾವು ಹೃದಯದಲ್ಲಿ ದೇವರಿಗೆ ಆರಾಧನೆ ಮಾಡುವಂಥದ್ದು. ಅಲ್ಲಿ ಏನ್ ಹೇಳ್ತದೆ ಅಂದ್ರೆ ವಾಕ್ಯ ಹೇಳುತ್ತೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಯಾವ ರೀತಿಯಾಗಿ ಪರಿಶುದ್ಧ ಎಣಿಸಬೇಕು, ಆಲಯದಲ್ಲಿ ಅಷ್ಟೇ ಅಲ್ಲ, ನಾನು ಜೀವನ ಮಾಡೋ ಪ್ರತಿಯೊಂದು ಹಂತದಲ್ಲಿಯೂ ಆತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ ಎಂಬುದಾಗಿ ನಾವು ಜನರಿಗೆ ಪ್ರಕಟಿಸ ಮಾಡಬೇಕಾಗಿದೆ. ಹಾಗಾದರೆ ಪರಲೋಕದ ಪ್ರಾರ್ಥನೆ ಮೊದಲನೇ ಸ್ಟೆಪ್ ಏನಂದ್ರೆ ದೇವರನ್ನ ಆರಾಧನೆ ಮಾಡುವಂಥದ್ದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಆದ್ದರಿಂದ ಶದ್ರಕ್ ಮೇಷಕ್ ಅಬೇದ್ನೆಗೋ ವಿಷಯದಲ್ಲಿ ನೋಡ್ತೇವೆ, ಅವ್ರ ಬೆಂಕಿಯಲ್ಲಿ ಹಾಕ್ತಂತ ರಾಜ ಹೇಳ್ತಾನೆ. ಆ ರಾಜನಿಗೆ ಹೇಳ್ತಾರೆ, ರಾಜ ನೀ ನಮ್ಮನ್ನು ಬೆಂಕಿಯಲ್ಲಿ ಹಾಕು, ಏನಾದ್ರೂ ಮಾಡು, ದೇವರ ಚಿತ್ತ ಇದ್ರೆ ನಮ್ಮನ್ನ ಉಳಿಸ್ಲಿ, ದೇವರ ಚಿತ್ತ ಇಲ್ಲದ್ರೆ ನಾವು ದೇವರ ನಾಮದಲ್ಲಿ ನಾವು ಏನ್ ಮಾಡ್ತೀವಿ, ದೇವರಿಗೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ತೇವೆ ಎಂಬುದಾಗಿ ಹೇಳ್ತಾರೆ. ಅವ್ರನ್ನ ಬೆಂಕಿಯಲ್ಲಿ ಹಾಕ್ತಾರೆ. 7ರಷ್ಟು ಬೆಂಕಿಯನ್ನು ಹೆಚ್ಚಿಸಲ್ಪಡುತ್ತೆ. ವಾಕ್ಯ ಸ್ಪಷ್ಟವಾಗಿ ಬರೀತ್ರಿ, ಅವರು ತಮ್ಮ ಕೈಗಳನ್ನ ಎತ್ತಿ ಬೆಂಕಿಯಲ್ಲಿ ಆರಾಧನೆ ಮಾಡ್ತಾ ಇದ್ರು. ಅಲ್ಲಿ 3 ಜನನ ಹಾಕಿದ್ರೆ 4 ಜನ ಇದ್ದರು. ವಾಕ್ಯವನ್ನು ಓದುವಾಗ ಆ 4ನೇ ವ್ಯಕ್ತಿ ಯೇಸು ಆಗಿದ್ದರು ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಎಲ್ಲಿ ನಾವು ಆರಾಧನೆ ಮಾಡ್ತೇವೆ ಅಲ್ಲಿ ಯೇಸು ಸ್ವಾಮಿಯೇ ನಮ್ಮ ಜೊತೆಗೆ ಇದ್ದು ನಮ್ಮ ಆರಾಧನೆಯನ್ನು ಸ್ವೀಕರಿಸುವಂತರಾಗಿದ್ದಾರೆ. ಹಾಗಾದ್ರೆ ಪರಲೋಕದ ಪ್ರಾರ್ಥನೆ ಹೇಳುತ್ತೆ, ಮೊದಲನೇ ಸ್ಟೆಪ್ ಏನಂದ್ರೆ ನೀವು ನಿನ್ನ ದೇವರಾದ ಕರ್ತನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಆರಾಧನೆ ಮಾಡಬೇಕು. ಹಾಗೆ ನನ್ನ ಪ್ರಾರ್ಥನೆಯಲ್ಲಿ ಆರಾಧನೆ ಇದೆಯಾ?
ವಿಚಾರ ಮಾಡಿಕೊಳ್ಳುವುದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಇದು ನಡೆದಂತ ಘಟನೆ ಪ್ರಿಯರೇ. ಒಂದು ಸಾರಿ ಒಬ್ಬ ದೇವಸೇವಕರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತಾರೆ. ಆಗ ಉಗ್ರಗಾಮಿಯಾದಂಥ ಶೋಯಬ್ ಅನ್ನುವಂಥ ವ್ಯಕ್ತಿಗೆ ಸುಪಾರಿ ಕೊಟ್ಟಿರ್ತಾರೆ, ನೀನು ಹೋಗಿ ಆ ದೇವಸೇವಕರನ್ನ ಸಾಯಿಸಬೇಕೆಂಬುದಾಗಿ. ಶೋಯಬ್ ತನ್ನ ಇಬ್ಬರು ಸಂಘಟನೆ ಕರ್ಕೊಂಡು ಆ ದೊಡ್ಡ ಒಂದು ಆಸ್ಪತ್ರೆಗೆ ಬರ್ತಾನೆ. ಸೇವಕರನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸೇವಕರಿಗೆ ಪ್ರಜ್ಞೆ ಇಲ್ಲ. ಅಲ್ಲಿ ಆ ಸೇವಕರ ತಂದೆ ಮತ್ತು ಅಣ್ಣ ನಿಂತ್ಕೊಂಡಿದ್ರಂತೆ. ನಿಂತ್ಕೊಂಡಾಗ ಶೋಯಬ್ ಏನ್ ಮಾಡ್ತಾನೆ, ಅವ್ರನ್ನ ಕೊಲ್ಲಕ್ಕೆ ಹೋದಾಗ ಆ ತಂದೆ ಮತ್ತು ಅಣ್ಣ ಅವ್ರನ್ನ ಅಡ್ಡಿ ಮಾಡ್ತಾರೆ. ಆಗ ಶೋಯಬ್ ಮತ್ತು ಆತನ ಸಂಗಡಿಗರು ಅವರು ತೆಗೆದುಕೊಂಡೋಗಿ ಗೋಡೆಗೆ ಒತ್ತುತ್ತಾರೆ. ಒತ್ತಿ ತಮ್ಮ ಬಂದೂಕಲ್ಲಿದ್ದಂತ 6 ಬುಲೆಟ್ಗಳನ್ನು ಕೂಡ ಅವರು ಸ್ಫೋಟ ಮಾಡ್ತಾರೆ. ಜೋರಾದ ಸಪ್ಪಳ ಬರುತ್ತೆ. ಅನೇಕ ಜನರು ಬಂದು ಸೇರ್ತಾರೆ. ಅದು ಒಂದು ಬುಲೆಟ್ ಕೂಡ ಆ ಇಬ್ಬರು ವ್ಯಕ್ತಿಗಳನ್ನು ಮುಟ್ಲಿಲ್ಲ ಅಂತ ಹೇಳ್ತಾರೆ. ಈ ಒಂದು ಸಾಕ್ಷಿಯನ್ನ ಶೋಯಬ್ ಆ ಸೆರೆಮನೆಯಲ್ಲೇ ಕೂಡ ಹೇಳಿದಾನ್ರಿ. ಅವನು ಅರೆಸ್ಟ್ ಮಾಡಿದಾಗ ಅವನು ಹೇಳ್ತಾನೆ, ನಿಜವಾದ ದೇವರು ಯೆಹೋವನೇ, ಯಾಕೆಂದರೆ ನಾನು ಆತನ ಭಕ್ತರನ್ನು ಸಾಯಿಸೋದಕ್ಕೆ ಹೋದಾಗ ನನ್ನ ಯಾವ ಗುಂಡುಗಳು ಕೆಲಸ ಮಾಡಲಿಲ್ಲ ಅಂತ ಹೇಳಿ. ಆಮೇನ್. ಎಂತ ಅಮೂಲ್ಯವಾದ ದೇವರು ನಮಗಿದ್ದಾನೆ ಪ್ರಿಯರೇ. ಹಾಗಾದ್ರೆ ಅಂತ ದೇವ್ರನ್ನ ಆರಾಧಿಸೋದು ನಮ್ಮ ಕರ್ತವ್ಯ ಅಲ್ವಾ? ವಿಚಾರ ಮಾಡೋದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಹಾಗಾದರೆ ಮೊದಲನೆಯ ಸ್ಟೆಪ್ ಏನ್ ಹೇಳ್ತೆ ಪ್ರಾರ್ಥನೆ ಅಂದ್ರೆ, ನಿನ್ನ ದೇವರಾದ ಕರ್ತನನ್ನ ಆರಾಧನೆ ಮಾಡಬೇಕು. ಇನ್ನು ಎರಡನೇದಾಗಿ ನೋಡ್ತೇವೆ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ದಿನ ನಾವು ಪ್ರಾರ್ಥನೆ ಮಾಡ್ತೇವೆ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದ ನೆರವೇರುವ ಪ್ರಕಾರ ಭೂಲೋಕದ ನೆರವೇರಿ ಎನ್ನುವಾಗ ಎರಡನೇ ಪ್ರಾರ್ಥನೆ ಅಂದ್ರೆ ದೇವರ ಚಿತ್ತಂತೆ ನಡೆಯುವಂಥದ್ದು. ಒಂದನೇದಾಗಿ ದೇವರನ್ನ ಆರಾಧಿಸಬೇಕು, ಎರಡನೇದಾಗಿ ದೇವರ ಚಿತ್ತ ನಡಿಬೇಕು. ಇದು ಬಹಳ ಅಮೂಲ್ಯವಾದದ್ದು, ಆದ್ರೆ ಮನುಷ್ಯನಿಗೆ ಬಹಳ ಕಷ್ಟಕರವಾದದ್ದು. ವಾಕ್ಯ ಹೇಳ್ತೀವಿ, ಕೇಳ್ತೀವಿ, ನಡ್ಕೊಳ್ಳೋದು ಎಷ್ಟು ಕಷ್ಟ ರೀ. ಇದನ್ನು ವಿಚಾರ ಮಾಡಿ ನೋಡ್ರಿ. ಅನೇಕ ದೇವಸೇವಕರು ವಾಕ್ಯವನ್ನು ಹೇಳ್ತೇವೆ, ಅನೇಕ ದೇವಸೇವಕರು ಸ್ವಸ್ಥತೆಯನ್ನ ಮಾಡ್ತಾರೆ, ಬಿಡುಗಡೆಯನ್ನ ಮಾಡ್ತಾರೆ, ಆದ್ರೆ ಅವರೇ ದೇವರ ವಾಕ್ಯದ ಪ್ರಕಾರ ನಡ್ಕೊಳ್ಳೋದು ಬಹಳ ಕಷ್ಟ ರೀ. ನಿನ್ನ ಚಿತ್ತ ಪ್ರಕಾರ ನಡೆಯೋದಕ್ಕೆ ನನಗೆ ಕಲಿಸು ಎಂಬುದಾಗಿ ಹೇಳುವಂಥದ್ದು ಬಹಳ ಅವಶ್ಯವಾಗಿದೆ ರೀ. ನಮಗೆ ಗೊತ್ತು ದೇವರ ಚಿತ್ತ ಏನು ಅಂತ. ನಾವು ಪರಿಶುದ್ಧರಾಗಿರ್ಬೇಕು, ದೋಷರಹಿತರಾಗಿರ್ಬೇಕು, ಪಾಪರಹಿತರಾಗಿರ್ಬೇಕು. ಇವೆಲ್ಲ ದೇವರ ಚಿತ್ತ ಎಲ್ಲಿದೆ ನಮ್ಮ ಜೀವಿತದಲ್ಲಿ, ಇದನ್ನ ವಿಚಾರ ಮಾಡಿಕೊಳ್ಳೋದು ಬಹಳ ಅವಶ್ಯವಾಗಿದೆ. ಆದ್ದರಿಂದ ಯೋಬ 2:10 ನೋಡ್ತೇವೆ, ಯೋಬನಿಗೆ ಬಹಳಷ್ಟು ಸಂಕಷ್ಟ ಬರುತ್ತೆ. ಬಹಳಷ್ಟು ಕಷ್ಟಪಟ್ಟು ಅವನು ಎಲ್ಲ ಆಸ್ತಿಯನ್ನು ಕಳ್ಕೊಳ್ತಾನೆ. ಅವನ ಮೈ ತುಂಬಾ ಕಜ್ಜಿಗಳಾಗಿದೆ. ಒಂದು ಎಲುಬಿನ ಬೋಕಿನ ತೆಗೆದುಕೊಂಡು ಕೆರ್ಕೊಂಡು ಕೂತ್ಕೊಂಡಿದ್ದಾನೆ. ಆಗ ಅವನ ಹೆಂಡತಿ ಹೇಳ್ತಾಳೆ, ಈಗಲಾದ್ರೂ ನೀ ದೇವರನ್ನು ದೂಷಿಸಿ ಸಾಯಿ ಅಂತ ಹೇಳ್ಬೇಕಾದ್ರೆ ಎಷ್ಟು ಚಂದನ ಮಾತು ಹೇಳ್ತಾನ್ರಿ. ಮೂರ್ಖಳು ಮಾತನಾಡಿದಂತೆ ನೀನು ಮಾತಾಡುತ್ತಿ. ಹೆಂಡತಿ ಹೇಳ್ತಾನ ಅವನು, ಮೂರ್ಖಳು ಮಾತಾಡಿದಂತೆ ನೀನು ಮಾತನಾಡುತ್ತಿ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದಬಹುದಾದರೆ ಕೆಟ್ಟದನ್ನು ಹೊಂದಬಾರದು. ನೋಡ್ರಿ, ವಿಚಾರ ಮಾಡ್ರಿ. ನಮ್ಮ ಜೀವಿತದಲ್ಲಿ ನಮ್ಗೆ ಒಳ್ಳೇದಾದಾಗ ನಾವು ದೇವ್ರ ಸ್ತೋತ್ರ ಹೇಳೋದೇ ಇಲ್ಲ ರೀ. ಕೆಟ್ಟದಾದಾಗ ಮಾತ್ರ ದೇವ್ರು ಎಲ್ಲದನ್ರಿ ಅಂತ ದೂಷಣೆ ಮಾಡ್ತೀವಿ ಅಲ್ವಾ ಪ್ರಿಯರೇ? ವಿಚಾರ ಮಾಡಿ ನೋಡ್ರಿ. ನಮ್ಗೆ ಆಸ್ತಿ, ಅಂತಸ್ತು, ಸಂಪತ್ತು, ಸಮೃದ್ಧಿ ಇದ್ದಾಗ ಎಂದೂ ದೇವರಿಗೆ ಸ್ತೋತ್ರ ಹೇಳೋದಿಲ್ಲ. ಆದ್ರೆ ಕಷ್ಟ ಬಂದಾಗ, ರೋಗದಲ್ಲಿದ್ದಾಗ ಎಲ್ಲದನ್ರಿ ದೇವ್ರು ಬೇಗ ನಾವು ದೂಷಣೆ ಮಾಡ್ಬಿಡ್ತೀವಿ. ಆದ್ರೆ ಯೋಬನ ವಿಷಯದಲ್ಲಿ ನೋಡ್ರಿ, ಅವನು ದೇವರನ್ನು ದೂಷಿಸಲಿಲ್ಲ. ಒಳ್ಳೇದಾದಾಗ ದೇವ್ರು ನೆನೆಸ್ಬೇಕು, ಕೆಟ್ಟದಾಗ ದೇವ್ರು ನೆನೆಸಬಾರ್ದ ಅಂತ ಹೆಂಡತಿಗೆ ಹೇಳ್ತಾನ್ರಿ. ಮತ್ತೆ ಹೇಳ್ತಾನೆ, ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಹೇಳ್ತಾನೆ. ಆದ್ರೆ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದೇನ ಕಸ್ಕೊಳ್ಪಟ್ಟಾಗ ನಾವೇನ್ ಮಾಡ್ತೇವೆ? ದೇವರಿಲ್ಲ ಎಂಬುದಾಗಿ ದೂಷಣೆ ಮಾಡ್ತೇವೆ. ಹಾಗಾದರೆ ಎರಡನೇ ಸ್ಟೆಪ್ ಏನಂದ್ರೆ, ದೇವರೇ ನಿನ್ನ ಚಿತ್ತ, ನೀನು ಕೊಟ್ಟಿ, ನೀನು ತಗೊಂಡಿ, ನಿನಗೆ ಸ್ತೋತ್ರವಾಗಲಿ ಅಂತ ಹೇಳುವಂತ ಮನಸ್ಥಿತಿ ನಮ್ಮಲ್ಲಿ ಆಯ್ತಾ ಅಂತ ವಿಚಾರ ಮಾಡೋದು ಅತಿ ಅವಶ್ಯವಾಗಿದೆ ಪ್ರಿಯರೇ. ಲೂಕ 22:42 ನೋಡ್ತೇವೆ. ಅಲ್ಲಿ ಕೂಡ ಯೇಸು ಕ್ರಿಸ್ತನ್ ಹೇಳ್ತಾನೆ, ತಂದೆಯೇ ನಿನ್ನ ಚಿತ್ತ ಇದ್ದರೆ ಈ ಪಾತ್ರ ನನ್ನಿಂದ ಬಿಟ್ಟು ಹೋಗಲಿ. ಯೇಸು ಕ್ರಿಸ್ತನ ಜೀವಿತ ಪ್ರತಿಯೊಂದು ಹಂತವೂ ಮಾದರಿಯಾಗಿದೆ ಪ್ರಿಯರೇ. ಎಲ್ಲ ದೇವರುಗಳ ವಾಕ್ಯದಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ, ವಾಕ್ಯ ಹೇಳುತ್ತೆ ಆ ನಡ್ಕೊಳ್ಳ. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಾಗ ವಾಕ್ಯದ ಪ್ರಕಾರ ಹೇಳಿದಂತೆ ನಡೆದಂತ ವ್ಯಕ್ತಿಯಾಗಿದ್ದರು, ನಮಗೆ ಮಾದರಿಯಾಗಿದ್ದರು. ಆದ್ದರಿಂದ ಹೇಳ್ತಾರೆ, ನಿನ್ನ ಚಿತ್ತ ಹೇಗಿದೆಯೋ ಹಾಗೆ ನಾವು ನಡೆಯುವಂತೆ ಕಲಿಸು ಎಂಬುದಾಗಿ. ಮೊದಲನೇದಾಗಿ ನೋಡ್ಕೋತೇವೆ, ಪ್ರಾರ್ಥನೆ ಮಾಡ್ಬೇಕಾದ್ರೆ ಆರಾಧನೆ ಮಾಡಬೇಕು. ಎರಡನೇದಾಗಿ ನೋಡ್ಕೋತೇವೆ, ದೇವರ ಚಿತ್ತಂತೆ ನಡೆದುಕೊಳ್ಳುವುದನ್ನು ಕಲ್ಕೊಳ್ಬೇಕು ಎಂಬುದಾಗಿ. ಇನ್ನು ಮೂರನೇ ಹಂತ ಏನಂದ್ರೆ, ನಮ್ಮ ಅನ್ನದಿಂದ ಆಹಾರವನ್ನ ನಮಗೆ ದಯಪಾಲಿಸು. ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತೇವೆ. ಹಾಗಾದ್ರೆ ನಮ್ಮ ಅನ್ನದಿಂದ ಆಹಾರ ಅಂದ್ರೆ ಏನು? ನಮ್ಮ ಬೇಡಿಕೆ, ನನ್ನ ದೇಹಕ್ಕೆ ಬೇಕಾದದ್ದು, ನನ್ನ ಜೀವನಕ್ಕೆ ಬೇಕಾದದ್ದನ್ನ ನಾನು ಪ್ರಾರ್ಥನೆಯಲ್ಲಿ ಕೇಳ್ಕೋಬೇಕು. ಆದ್ರೆ ನಮ್ಮ ಪ್ರಾರ್ಥನೆ ಇವತ್ತು ಏನಾಗಿದೆ ರೀ? ಸಂಪೂರ್ಣವಾಗಿ A to Z ಬೇಡ್ಕೊಳ್ಳೋದು ನನ್ನ ಸಲುವಾಗಿ ಬೇಡ್ಕೊಳ್ಳೋದು. ನನ್ಗೆ ಆರೋಗ್ಯ ಕೊಡು, ನನಗೆ ಮನೆ ಕೊಡು, ನನಗೆ ಕಾರ್ ಕೊಡು, ನನಗೆ ಬಂಗ್ಲೆ ಕೊಡು, ಬರೇ ಇದೆ ರೀ. ಎಲ್ಲೂ ಆರಾಧನೆ ಇಲ್ಲ, ದೇವರ ಚಿತ್ತ ಇಲ್ಲ. ಆದ್ರೆ ನನ್ನ ವೈಯಕ್ತಿಕೋಸ್ಕರ ನಾವು ಬೇಡ್ಕೊಳ್ಳುವಂತ ಪ್ರಾರ್ಥನೆ ಇವತ್ತು ಬಹಳ ಆಗಿದೆ ರೀ. ಆದ್ದರಿಂದ
ವಾಕ್ಯ ಹೇಳುತ್ತೆ, ನೀವು ನನ್ನ ಹೆಸರಲ್ಲಿ ಬಿಡುಗಡೆ ಮಾಡಿದ್ರಿ, ದೆವ್ವ ಬಿಡಿಸ್ರಿ, ಅದ್ಭುತ ಕಾರ್ಯ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಆದ್ರೆ ನೀವು ನಿಮ್ಮ ವಾಕ್ಯದ ಪ್ರಕಾರ ನಡ್ಕೊಳ್ಳಿಲ್ಲ. ನೀವು ನಿಮ್ಮದನ್ನೇ ಕೇಳ್ಕೊಂಡು ಹೋದ್ರಿ. ನೀವು ನನ್ನ ವಾಕ್ಯವನ್ನ ಹೇಳುತ್ತಾ ನೀವು ಬಂಗ್ಲೆ ಕಟ್ಕೊಂಡ್ರಿ, ನೀವು ಆಸ್ತಿ ಮಾಡ್ಕೊಂಡ್ರಿ, ಎಲ್ಲ ಮಾಡ್ಕೊಂಡ್ರಿ, ಆದ್ರೆ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿಲ್ಲ. ಆದ್ದರಿಂದ ಹೇಳ್ತಾನೆ, ನೀವ್ಯಾರು ನನಗೆ ಗೊತ್ತಿಲ್ಲ, ನೀವ್ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಇವತ್ತು ವಾಕ್ಯ ಏನ್ ಹೇಳ್ತೆ ಪ್ರಿಯರೇ, ನಮ್ಮ ಬೇಡಿಕೆನ ಪೂರೈಸ್ಕೊಳ್ಳೋದು ಅಂತಂದ್ರೆ ಕೇವಲ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ. ನಮ್ಮ ಬೇಡಿಕೆ ಹೇಗಂದ್ರೆ, ನಾವು ಯಾವ್ದಾದ್ರು ಒಂದು ಬೇಡ್ಕೊಳ್ತೇವಲ್ಲ, ಅಲ್ಲಿಗೆ ಬಿಟ್ಟು ಬಿಡಬಾರ್ದು. ಕೆಲಸ ಒಂದ್ಸಲಿ ಪ್ರಾರ್ಥನೆ ಮಾಡ್ತೇವೆ, 10 ಸಲ ಪ್ರಾರ್ಥನೆ ಮಾಡ್ತೇವೆ, ಬೇರೆ ಮುಂದೆ ಹೇಳ್ಬಿಡ್ತೇವೆ, ಎಷ್ಟು ಬೇಡ್ಕೊಂಡ್ರು ಆಗೋಲ್ದು ಬಿಡ್ರಿ ಅಂತ ಹೇಳ್ಬಿಡ್ತೀವಿ. ಆದ್ರೆ ಆ ವಿಧವೆ ವಿಷಯದಲ್ಲಿ ನೋಡಿದ್ರಿ, ಆ ವಿಧವೆ ಏನ್ ಮಾಡ್ತಾಳೆ, ಆ ನ್ಯಾಯಾಧಿಪತಿ, ಕಠಿಣವಾದಂತ ನ್ಯಾಯಾಧಿಪತಿ, ಮನುಷ್ಯರಿಗೆ ಹೆದರದವನು, ದೇವರಿಗೆ ಹೆದರಂತ ನ್ಯಾಯಾಧಿಪತಿಗೆ ಬಂದು ದಿನಾ ಕಾಡ್ತಾ ಇರ್ತಾಳೆ, ನಂಗೆ ನ್ಯಾಯ ತೀರಿಸು, ನಂಗೆ ನ್ಯಾಯ ತೀರಿಸು, ನಂಗೆ ನ್ಯಾಯ ತೀರಿಸು ಅಂತ. ಅವಳು ಒಂದು ಕಾಟವನ್ನು ತಡಿಲಾರ್ದೆ ಅವನು ಏನ್ ಮಾಡ್ತಾನೆ, ಆಕೆ ನ್ಯಾಯವನ್ನು ತೀರಿಸಿದ ಅಂತ ಹೇಳ್ತಾನೆ. ಹಾಗೆ ನನ್ನ ಪ್ರಾರ್ಥನೆ ಹೇಗಿರ್ಬೇಕಂದ್ರೆ, 1 ವರ್ಷ ಆಗ್ಲಿ, 2 ವರ್ಷ ಆಗ್ಲಿ, 3 ವರ್ಷ ಆಗ್ಲಿ, ದಿನಾ ದೇವರ ಹತ್ರ ಹೋಗಿ ಬೇಡಿಕೊಳ್ಳುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನ ಪೂರೈಸ್ತಾನೆ. ಯಾಕೆಂದ್ರೆ ವಾಕ್ಯ ಹೇಳುತ್ತೆ, ಮನುಷ್ಯರಾದ ನೀವು ನಿಮ್ಮ ಮಗ ಮೀನನ್ನ ಕೇಳಿದ್ರೆ ಹಾವನ್ನ ಕೊಡ್ತೀರಾ? ನಿಮ್ಮ ಮಗ ನಿಮಗೆ ತತ್ತಿಯನ್ನ ಕೇಳಿದ್ರೆ ಚೇಳನ್ನ ಕೊಡ್ತೀರಾ? ಮನುಷ್ಯರಾದ ನೀವೇ ನಿಮ್ಮ ಮಕ್ಕಳಿಗೆ ಇಷ್ಟು ಒಳ್ಳೆಯದನ್ನ ಕೊಡ್ಬೇಕಾದ್ರೆ ನಾನು ಪರಲೋಕದ ತಂದೆ ಎಷ್ಟೋ ಒಳ್ಳೆಯವನು, ನಿಮ್ಗೆ ಎಷ್ಟೋ ಒಳ್ಳೆಯ ವರಗಳನ್ನು ತುಂಬಿಸ್ತೇನೆ ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಹಾಗ ನನ್ನ ಪ್ರಾರ್ಥನೆ ಏನಾಗಿದೆ ಅಂತ ವಿಚಾರ ಮಾಡುವುದು ಬಹಳ ಅವಶ್ಯಕ. ಪ್ರಾರ್ಥನೆಯಲ್ಲಿ 2 ರೀತಿಯ ಬೇಡಿಕೆ ಅವಶ್ಯ ಪ್ರಿಯರೇ. ಒಂದನೇದು ವೈಯಕ್ತಿಕವಾಗಿ ಬೇಡ್ಕೊಳ್ಳೋದು, ಎರಡನೇದಾಗಿ ಆತ್ಮಿಕವಾಗಿ ಬೇಡ್ಕೊಳ್ಳೋದು. ಯಾಕೆಂದ್ರೆ ಯೋಬ ಹೇಳ್ತಾನೆ, ಆತನು ಆ ಒಂದು ಸಾಗರಕ್ಕೆ ಹೋಗಿ ಕೇಳ್ತಾನಂತೆ, ನನಗೆ ಜ್ಞಾನ ಕೊಡು ಅಂತ. ಆ ಸಾಗರ ಹೇಳ್ತಂತೆ, ನಾನು ಮುತ್ತು ಕೊಡ್ತೀನಿ, ರತ್ನ ಕೊಡ್ತೀನಿ, ಹವಳ ಕೊಡ್ತೀನಿ, ವಜ್ರ ಕೊಡ್ತೀನಿ, ಆದ್ರೆ ನನ್ನ ಜ್ಞಾನ ಇಲ್ಲ ಅಂತ ಹೇಳತ್ತಂತೆ. ಗಣಿಗಳ ಕಡೆ ಹೋಗಿ ಕೇಳ್ತಾನಂತೆ, ಗಣಿಯೇ ನನಗೆ ಜ್ಞಾನ ಕೊಡು ಅಂತ ಕೇಳಿದಾಗ ಗಣಿ ಹೇಳತ್ತಂತೆ, ನಾನು ನಿನಗೆ ಬಂಗಾರ ಕೊಡ್ತೀನಿ, ಬೆಳ್ಳಿ ಕೊಡ್ತೀನಿ, ಕಬ್ಬಣ ಕೊಡ್ತೀನಿ, ತಾಮ್ರ ಕೊಡ್ತೀನಿ, ನಂತರ ಜ್ಞಾನ ಇಲ್ಲ ಅಂತ. ಹಾಗಾದ್ರೆ ಇವತ್ತು ಈ ಲೋಕದಲ್ಲಿ ಜ್ಞಾನ ಯಾವ ಅಂಗಡಿಯಲ್ಲಿ ಸಿಗುತ್ತೆ ರೀ ಪ್ರಿಯರೇ? ವಿಚಾರ ಮಾಡಿಕೊಂಡು ನೋಡೋಣ. ಒಳ್ಳೆಯ ಗುಣ ಯಾವ ಅಂಗಡಿಯಲ್ಲಿ ಸಿಗುತ್ತೆ ಪ್ರಿಯರೇ? ತಗ್ಗಿಸಿಕೊಳ್ಳುವುದು ಯಾವ ಅಂಗಡಿಯಲ್ಲಿ ಸಿಗುತ್ತೆ? ಪರಿಶುದ್ಧತೆ ಅನ್ನೋದು ಯಾವ ಅಂಗಡಿಯಲ್ಲಿ ಸಿಗುತ್ತೆ? ಎಲ್ಲರ ಜೊತೆ ಒಳ್ಳೆ ಮಾತನಾಡೋದು ಯಾವ ಅಂಗಡಿಯಲ್ಲಿ ಸಿಗುತ್ತೆ? ಇವೆಲ್ಲವೂ ಸಿಗುವಂತದ್ದು ಪರಲೋಕದ ತಂದೆ ಹತ್ರ ಪ್ರಿಯರೇ. ಯಾವ ಅಂಗಡಿಯಲ್ಲೂ ಸಿಗಲಾರದಂತಹ ಅನೇಕ ವಸ್ತುಗಳನ್ನು ನಾವು ಕೇಳ್ಕೊಳ್ಳೋದು ಅವಶ್ಯವಾಗಿದೆ ಪ್ರಿಯರೇ. ಕೇವಲ ಲೌಕಿಕವಾಗಿ ಲೋಕಕ್ಕೆ ಬೇಕಾದಂತ ವಸ್ತುಗಳನ್ನು ಕೇಳ್ಕೋಬೇಕು, ಅದು ನಮ್ಗೆ ಅವಶ್ಯ. ಆದ್ರೆ ವಾಕ್ಯ ಏನ್ ಹೇಳುತ್ತೆ, ನೀ ನನ್ನ ವಾಕ್ಯದ ಪ್ರಕಾರ ನಡ್ಕೊಂಡಾಗ ನಿನಗೆ ಏನ್ ಬೇಕೋ ಅದನ್ನ ನಾನೇ ಕೊಡ್ತೀನಿ, ನೀನು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ. ಹಾಗಾದ್ರೆ ಇವತ್ತು ನಾವು ಬೇಡಿಕೊಳ್ಬೇಕು, ವೈಯಕ್ತಿಕಕ್ಕೋಸ್ಕರ ಬೇಡ್ಕೊಳ್ಬೇಕು. ಮೊದಲು ನನ್ನ ಆತ್ಮದ ರಕ್ಷಣೆಗೋಸ್ಕರ ಬೇಡ್ಕೋಬೇಕು. ದೇವ್ರೆ, ನಾನು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೇನೆ, ಯಾವ ಚಿಕ್ಕ ಚಿಕ್ಕ ತಪ್ಪುಗಳು, ಯಾವ ದೊಡ್ಡ ದೊಡ್ಡ ತಪ್ಪುಗಳನ್ನು ನನ್ನನ್ನು ಈ ಒಂದು ನಿನ್ನ ದೂರ ಮಾಡ್ತಾ ಇದ್ದಾವೆ, ದಯವಿಟ್ಟು ಆ ಒಂದು ತಪ್ಪುಗಳನ್ನು ನಾನು ಬಿಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರಿಯರೇ. ಹಾಗಾದ್ರೆ ನನ್ನ ಪ್ರಾರ್ಥನೆ ವೈಯಕ್ತಿಕ ಪ್ರಾರ್ಥನೆ, ಲೌಕಿಕವಾದ ವಸ್ತುಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಇಟ್ಸ್ ವೆರಿ ಎಸೆನ್ಷಿಯಲ್, ಬೇಕು ನಮಗೆ. ಆದರೆ ಅದರ ಜೊತೆಗೆ ನಮ್ಮ ಆತ್ಮವನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ವಸ್ತುಗಳಿಗಾಗಿ ಜ್ಞಾನ, ವಿವೇಕ, ಒಳ್ಳೆಯ ಗುಣ, ಸಜ್ಜನತೆ, ತಗ್ಗಿಸಿಕೊಳ್ಳುವುದು, ಬಡವರಿಗೆ ಸಹಾಯ ಮಾಡುವುದು, ಹೊಟ್ಟೆ ಕಿಚ್ಚು ಪಡದೇ ಇರುವುದು, ಉಬ್ಬಿಕೊಳ್ಳದೇ ಇರುವುದು, ಅಹಂಕಾರ ಪಡದೇ ಇರುವುದು, ಇವೆಲ್ಲ ಗುಣ ನಮ್ಗೆ ಬೇಕಂದ್ರೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರಿಯರೇ. ಹಾಗಾದ್ರೆ ಇವತ್ತು ನನ್ನ ಪ್ರಾರ್ಥನೆ ಆಗಿದೆಯಾ ಅಂತ ವಿಚಾರ ಮಾಡಿಕೊಳ್ಳೋದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ನನ್ನ ಆತ್ಮದಾಗಿ ನೋಡ್ಕೊಳ್ತೇವೆ, ನಮಗೆ ತಪ್ಪು ಮಾಡಿದರೂ ನಾನು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ದಿನ ಪ್ರಾರ್ಥನೆ ಮಾಡ್ತೀವ್ರಿ, ನಮಗೆ ತಪ್ಪು ಮಾಡಿದವರು ನಾನು ಕ್ಷಮಿಸಿದಂತೆ ನನ್ನ ತಪ್ಪುಗಳನ್ನು ಕ್ಷಮಿಸು. ನೋಡ್ರಿ, ನಾವು ದೇವ್ರ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ, ಏನಂತ, ನನ್ನ ತಪ್ಪುಗಳನ್ನ, ನನಗೆ ತಪ್ಪು ಮಾಡಿದ್ರೆ ನಾನು ಕ್ಷಮಿಸ್ತೀನಿ, ನೀನು ನನ್ನ ತಪ್ಪನ್ನು ಕ್ಷಮಿಸು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ. ಅರೆ, ಎಷ್ಟು ಜನರ ತಪ್ಪನ್ನು ನಾವು ಕ್ಷಮಿಸಿದೀವಿ ಪ್ರೇರೆ? ಎಷ್ಟು ಜನರನ್ನು ನಾವು ಕ್ಷಮಿಸಿ ಅವ್ರನ್ನ ಆಲಂಗಿಸಿಕೊಂಡಿದ್ದೇವೆ? ನಾನೇ ಬೇರೆಯವ್ರ ತಪ್ಪನ್ನು ಕ್ಷಮಿಸಲ್ಲ ಅಂದ್ಮೇಲೆ ದೇವ್ರ ನನ್ನ ತಪ್ಪನ್ನು ಹೆಂಗ್ ಕ್ಷಮಿಸ್ತಾನೆ ವಿಚಾರ ಮಾಡ್ರಿ. ಡೈಲಿ ಪ್ರೇಯರ್ ಮಾಡ್ತೀವಿ, ನನ್ನ ತಪ್ಪುಗಳನ್ನ ನಾನು ಬೇರೆಯವ್ರು ನನಗೆ ಮಾಡಿದ ತಪ್ಪನ್ನು ಕ್ಷಮಿಸಿದಂತೆ ನನ್ನ ತಪ್ಪನ್ನು ಕ್ಷಮಿಸು ಅಂತ ನಾವೇ ಹೇಳ್ತೀವಿ. ನಾವು ಯಾರ ತಪ್ಪನ್ನು ಕ್ಷಮಿಸಲಿಲ್ಲ ಅಂದ್ರೆ ಖಂಡಿತವಾಗಿಯೂ ದೇವರು ನಮ್ಮ ತಪ್ಪನ್ನ ಕ್ಷಮಿಸುವುದಿಲ್ಲ ಅಂತ ನೋಡ್ತೀವಿ ಪ್ರೇರೆ. ಆದ್ರಿಂದ ಇಸ್ರಾಯೇಲ್ರ ಮೋಶೆ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಇಸ್ರಾಯೇಲ್ ಗುಣಗುಡ್ತಾ ಇದ್ದಾರೆ, ನಮ್ಗೆ ಆಹಾರ ಇಲ್ಲ, ನೀರಿಲ್ಲ, ನಮ್ಗೆ ಮಾಂಸ ಬೇಕು ಎಂಬುದಾಗಿ ಗುಣಗುಟ್ಟಬೇಕಾದ್ರೆ ದೇವರಿಗೆ ಬಹಳ ಸಿಟ್ಟು ಬರುತ್ತೆ. ನಾವು ಅವ್ರ ನಾಶ ಮಾಡ್ಬಿಡ್ತೀನಿ ಎಂಬುದಾಗಿ ಉಗ್ರ ಕೋಪದಲ್ಲಿ ಇರುವಾಗ ಮೋಶೆ ಬೇಡ್ಕೋತಾನೆ, ಅವ್ರನ್ನ ಕ್ಷಮಿಸು. ಮೋಶೆ ಬೇಡ್ಕೋತಾನೆ, ಇಸ್ರಾಯೇಲ್ನ ಕ್ಷಮಿಸು ಎಂಬುದಾಗಿ. ಆಗ ಇಸ್ರಾಯೇಲ್ನ ಯೇಸು ದೇವರು ಕ್ಷಮಿಸ್ತಾನೆ, ಕಾನಾನ್ ದೇಶವನ್ನು ತಲುಪಿಸ್ತಾನೆ ಪ್ರಿಯರೇ. ಹಾಗಾದ್ರೆ ಇವತ್ತು ನನ್ನ ಜೀವಿತದಲ್ಲಿ ನನ್ನ ವೈರಿ ನನ್ನ ಕ್ಷಮಿಸ್ತೇನಾ? ವಾಕ್ಯ ಹೇಳುತ್ತೆ, अपनों को तो इस दुनिया में सब प्यार करते हैं, दुश्मनों को प्यार करना मसीहा सिखाते हैं ಎಂಬುದಾಗಿ.
ಇವತ್ತು ನನ್ನನ್ನು ಪ್ರೀತಿಸೋರು ನಾನು ಪ್ರೀತಿಸ್ತಾರೆ, ಏನು ಮಾಡಿದ ಹಾಗಾಯ್ತು, ಇನ್ನು ವೈರಿನ ಮೊದಲು ಪ್ರೀತಿಸು ಎಂಬುದಾಗಿ ವಾಕ್ಯ ಹೇಳುತ್ತೆ. ಎಷ್ಟು ಜನ ನಮ್ಮ ವೈರಿಗಳನ್ನ ನಾವು ಪ್ರೀತಿಸ್ತೇವ್ರಿ? ಒಂದೇ ಒಂದು ನಮಗೆ ವಾಪಸ್ ಮಾತಾಡಿದ್ರೆ ಅವ್ರ ಮುಖನೇ ನೋಡೋದಿಲ್ಲ ನಾವು, ಫಾರ್ ಎವರ್ ಅಂಡ್ ಎವರ್ ನಾವು ಸಾಯೋ ತನಕ ನೋಡೋದಿಲ್ಲ ರೀ. ಹಾಗಾದ್ರೆ ಇಂಥ ಜೀವಿತ ನಮ್ದಿರ್ಬೇಕಾದ್ರೆ ದೇವ್ರು ನಮಗೆ ಕ್ಷಮಿಸ್ತಾನ, ಪರಲೋಕದ ಭಾಗ್ಯ ನಮಗೆ ಸಿಗುತ್ತಾ ಅಂತ ವಿಚಾರ ಮಾಡೋದು ಬಹಳ ಅವಶ್ಯವಾಗಿದೆ ಪ್ರೇರೆ. ಆದ್ದರಿಂದ ಹೇಳುತ್ತೆ ನಾವು ಬೇರೆಯವರ ತಪ್ಪನ್ನ ಕ್ಷಮಿಸಬೇಕು ಎಂಬುದಾಗಿ. ಲೂಕ 23:34 ಕೂಡ ಯೇಸು ಕ್ರಿಸ್ತನ ಶಿಲುಬೆಗೆ ಏರಿಸ್ತಾ ಇದ್ದಾರೆ. ಎಷ್ಟಾಗಿ ಹಿಂಸೆ ಕೊಟ್ಟಿದ್ದಾರ್ರಿ ಯೇಸು ಕ್ರಿಸ್ತನಿಗೆ. ಆತನ ಇಡೀ ಮೈ ದೇಹ ಜಜ್ಜಿ ಹೋಗಿದೆ, ರಕ್ತ ಸುರಿತಾ ಇದೆ, ಎಲ್ಲಿ ಒಂದು ಸಣ್ಣ ಜಾಗ ಕೂಡ ಆತನಿಗೆ ಸ್ವಸ್ಥವಾದ ಜಾಗ ಇಲ್ಲ. ಅಂತ ಪರಿಸ್ಥಿತಿ ಕೂಡ ಯೇಸು ಕ್ರಿಸ್ತ ಹೇಳ್ತಾರೆ ತಂದೆಯವ್ರನ್ನ ಕ್ಷಮಿಸು ಎಂಬುದಾಗಿ. ಇವತ್ತು ಆ ಕ್ಷಮಾಪಣೆ ಇಲ್ಲ ಅಂತಂದ್ರೆ ನಾವು ಮಾಡಿದ ಪ್ರಾರ್ಥನೆ, ನಾವು ಮಾಡುವಂತ ಉಪವಾಸ, ನಾವು ಕೊಡುವಂತ ಕಾಣಿಕೆ ಅದು ವ್ಯರ್ಥವಾದದ್ದು ಪ್ರಿಯರೇ. ಆದ್ದರಿಂದ ವಿಚಾರ ಮಾಡಿಕೊಳ್ಳೋಣ, ನಾನು ಬೇರೆಯವ್ರನ್ನ ಕ್ಷಮಿಸುವ ಹಂಗಿನದ್ದೇನೆ ಕ್ಷಮಿಸ್ತಾ ಇದ್ದೇನಾ? ಆದ್ದರಿಂದ ಹೀಗೆ ಹಾಡ್ತೇವೆ, ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ಬಹಳ ದೊಡ್ಡದೆಂದು ಧ್ಯಾನ ಮಾಡು ರಾತ್ರಿ ಹಗಲು ಎಂಬುದಾಗಿ. ಬಹಳ ಜನ 90% ಕ್ರೈಸ್ತರಿಗೆ ನನ್ನ ಮೇಲೆ ಯಾವ ಭಾರ ಆಯ್ತಂತೆ ಗೊತ್ತೇ ಇಲ್ಲ ರೀ. ಬಹಳ ಭಾರ ಇದೆ ರೀ ನಮ್ಮ ಮೇಲೆ. ನನ್ನ ಜೀವಿತವೇ ಮಾದರಿ ಆಗ್ಬೇಕಾಗಿದೆ. ನಾನು ನೋಡಿದವರು ಹೌದು ಇವನ ಕ್ರಿಸ್ತನ ಮಗನು ಅಂತ ನನ್ನ ಬಗ್ಗೆ ಮಾತನಾಡಬೇಕಾಗಿದೆ. ಆದ್ರೆ ಇವತ್ತು ಅನೇಕ ಸಾರಿ ನಾವು ಜನರ ಬಾಯಿಗೆ ಕೆಟ್ಟದಾಗಿ ಕಾಣಿಸ್ಕೊಳ್ತೇವ್ರಿ. ಅವಳ ಹೋಗ್ಲಿ ಬಿಡ್ರಿ, ಅವನಾ ಹೋಗ್ಲಿ ಬಿಡ್ರಿ ಅಂತ ಜೀವಿತ ನಮ್ಗೆ ಇರಬಾರ್ದು ಪ್ರಿಯರೇ. ಯಾಕೆಂದ್ರೆ ನನ್ನ ಜೀವಿತ ಅದು ಏನಾಗಿರ್ಬೇಕಂದ್ರೆ ಬೇರೆಯವರ ತಪ್ಪನ್ನ ಕ್ಷಮಿಸಿ ಮಾದರಿಯಾಗಿದ್ದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಹಾಗಾದರೆ ನಾವು ಇಂದು ಅನೇಕ ರಾಜಕಾರಣಿಗಳ ಬಗ್ಗೆ, ನಮ್ಮ ಸಭಾ ಪಾಲಕರ ಬಗ್ಗೆ, ಸಭೆಯ ಬಗ್ಗೆ, ಅನೇಕ ರೋಗಿಗಳ ಬಗ್ಗೆ ಎಲ್ಲರ ಬಗ್ಗೆಯೂ ಪ್ರಾರ್ಥನೆ ಮಾಡುವಂಥದ್ದು, ಅವರ ತಪ್ಪನ್ನು ಕ್ಷಮಿಸುವಂಥದ್ದು, ಅವರಿಗೆ ಒಳ್ಳೆಯದಾಗಲಿ ಎಂಬುದಾಗಿ ಹಾರೈಸುವಂಥದ್ದು ಕ್ರೈಸ್ತರಾದ ನಮ್ಮ ಒಂದು ಭಾರವಾಗಿದೆ. ಇದು ನಿಜವಾದ ಪ್ರಾರ್ಥನೆಯಾಗಿದೆ ಪ್ರಿಯರೇ. ಹನೋಕನ ವಿಷಯದಲ್ಲಿ ನೋಡ್ತೇವೆ, ಹನೋಕ ತಪ್ಪು ಮಾಡಿದಂಥ ವ್ಯಕ್ತಿಯಲ್ಲ, ದೇವರ ವಾಕ್ಯ ಸಾರಿದಂಥ ವ್ಯಕ್ತಿ. ಜನರು ಅವನನ್ನು ತೆಗೆದುಕೊಂಡು ಹೋಗಿ ಕಲ್ಲೆಸ್ತು ಸಾಯಿಸ್ತಾ ಇದ್ದಾರೆ, ಇನ್ನೇನು ಜೀವ ಹೋಗ್ತಾ ಇದೆ. ಆಗ ಹನೋಕ ಹೇಳ್ತಾನೆ ತಂದೆಯವರನ್ನ ಕ್ಷಮಿಸ್ಬಿಡಿ ಎಂಬುದಾಗಿ. ಇವತ್ತಂತೂ ನಮ್ಗಂತ ಪರಿಸ್ಥಿತಿ ಇಲ್ರಿ, ನಮ್ಗೆ ಯಾರು ಹೊಡೆದಿಲ್ಲ, ಬಡ್ದಿಲ್ಲ, ರಕ್ತ ಬಂದಿಲ್ಲ, ನೋವು ಆಗಿಲ್ಲ, ಕೇವಲ ಮಾತುಗಳಲ್ಲಿ ನಮ್ಮಲ್ಲಿ ಸಂಘರ್ಷ ಇರುತ್ತೆ. ಅಷ್ಟು ನಮ್ಗೆ ಕ್ಷಮಿಸಕ್ಕಾಗಲ್ಲ ಅಂದ್ರೆ ಕ್ರೈಸ್ತರಾಗಿ ನಾವಿರುವುದು ಬಹಳ ತಪ್ಪಾಗುತ್ತೆ ಪ್ರಿಯರೇ. ಆದ್ದರಿಂದ ವಿಚಾರ ಮಾಡಿಕೊಳ್ಳೋಣ, ನಾವು ಬೇರೆಯವರ ತಪ್ಪನ್ನು ಕ್ಷಮಿಸುವುದು ಪ್ರಾರ್ಥನೆಯ ಮುಖ್ಯ ಅಂಶವಾಗಿದೆ. ಇನ್ನ ಕೊನೆಯದಾಗಿ ನೋಡ್ಕೊಳ್ತೇವೆ, ನಮ್ಮ ಪಾಪ ಕ್ಷಮಣೆಗಾಗಿ ಪ್ರಾರ್ಥಿಸಬೇಕು. ಯಾಕಂದ್ರೆ ಹೇಳ್ತೀವಿ, ನಮ್ಮನ್ನು ಶೋಧನೆಗೆ ಸೇರಿಸಿದಂತೆ ಕೇಡಿನಿಂದ ತಪ್ಪಿಸು ಎಂಬುದಾಗಿ. ನನ್ನ ಪಾಪ ಕ್ಷಮೆಗೋಸ್ಕರ, ನಾನು ಶೋಧನೆಗೆ ಸೇರಿಸಿದಂತೆ ಕೇಡಿ ತಪ್ಪಿಸು ಅಂದ್ರೆ ನನ್ನ ತಪ್ಪುಗಳನ್ನು ಕ್ಷಮಿಸು, ನನ್ನ ಶೋಧನೆಗೆ ಒಳಪಡಿಸಬೇಡ, ನನಗೆ ತ್ರಾಸ ಕೊಡಬೇಡ, ನನಗೆ ಕಷ್ಟ ಆಗದಂತೆ ನೋಡು, ನನ್ನ ತಪ್ಪುಗಳನ್ನು ಕ್ಷಮಿಸ್ಬಿಡು, ಇನ್ಮೇ ನಾನು ಎಂದೂ ತಪ್ಪು ಮಾಡೋದಿಲ್ಲ ಅಂತ ನಾವು ಅರಿಕೆ ಮಾಡಿಕೊಳ್ಳುವುದು ಪ್ರಾರ್ಥನೆ ಆಗಿದೆ ಪ್ರಿಯರೇ. ಲೂಕ 19:8 ನೋಡ್ತೇವೆ, ಅಲ್ಲಿ ಜಕ್ಕಾಯನ ಮನೆಗೆ ಯೇಸು ಕ್ರಿಸ್ತನ ಹೋದಾಗ ಜಕ್ಕಾಯ ಹೇಳ್ತಾನೆ, ಯೇಸು ನೀ ನನ್ನ ಮನೆಗೆ ಬಂದಲ್ಲ ಸಾಕು, ಈಗೋ ನಾನು ಯಾರ ಹತ್ರ ಕಸ್ಕೊಂಡಿದ್ದೀನೋ 2ರಷ್ಟು ಕೊಡ್ತೇನೆ, ಯಾರ ಹತ್ರ ನಾನು ಎಳ್ಕೊಂಡಿದ್ದೀನೋ 4ರಷ್ಟು ಕೊಡ್ತೇನೆ ಅಂತೇಳಿ ಎಲ್ಲವನ್ನ ಕೊಟ್ಬಿಟ್ಟಾರಿ. ಲೋಕದ ಆಸ್ತಿಯನ್ನ ಕೊಟ್ಟ, ರಕ್ಷಣೆಯನ್ನು ಪಡ್ಕೊಂಡ. ಇವತ್ತು ನಾವು ಲೋಕದ ಆಸ್ತಿಗೋಸ್ಕರ ರಕ್ಷಣೆ ಕಳ್ಕೊಳ್ತಾ ಇದ್ದೇವೆ. ಎಷ್ಟೋ ಜನರು ನಾವು ದುಡ್ಡಿನ ಆಸೆಗೋಸ್ಕರ, ಅಧಿಕಾರದ ಆಸೆಗೋಸ್ಕರ, ಸ್ಥಾನಮಾನದ ಆಸೆಗೋಸ್ಕರ ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ದೇವರನ್ನ ದೂರ ಮಾಡ್ಕೊಳ್ತಾ ಇದ್ದೇವೆ, ದೇವರನ್ನ ಬಿಟ್ಟು ದೂರ ಹೋಗ್ತಾ ಇದ್ದೇವೆ. ಆದ್ರಿಂದ ವಾಕ್ಯ ಹೇಳುತ್ತೆ, ನೀನು ನಿನ್ನ ಪಾಪಕ್ಕೋಸ್ಕರ ಕ್ಷಮೆಯನ್ನು ಕೇಳ್ಕೋ, ಆಗ ನಿನಗೆ ರಕ್ಷಣೆ ಉಂಟಾಗುತ್ತೆ ಎಂಬುದಾಗಿ ನೋಡ್ತೇವೆ. ಲೂಕ 23:41 ನೋಡ್ತೇವೆ, ಅಲ್ಲಿ ಕೂಡ ಕ್ರಿಸ್ತನ ಎಡಭಾಗದಲ್ಲಿ ಬಲಭಾಗದಲ್ಲಿ ಕಳ್ಳರನ್ನು ತೂಗು ಹಾಕಿದ್ದಾರೆ. ಒಬ್ಬ ಕಳ್ಳ ಹೇಳ್ತಾನೆ, ನೀನ್ ದೇವರಾಗಿದ್ರೆ ಇಳಿದು ಬಾ, ನಿನ್ನನ್ನು ರಕ್ಷಣೆ ಮಾಡ್ಕೊ ಮೊದಲು, ಆಮೇಲೆ ನನ್ನ ರಕ್ಷಿಸಿ ಎಂಬುದಾಗಿ ಹೇಳ್ತಾನೆ. ಆದ್ರೆ ಇನ್ನೊಬ್ಬ ಕಳ್ಳ ಹೇಳ್ತಾನೆ, ನಾನು ನ್ಯಾಯವಾಗಿ ತಪ್ಪು ಮಾಡಿದ್ದೀನಿ, ನನ್ನ ಜೀವಿತವೆಲ್ಲ ತಪ್ಪಲ್ಲೇ ಹೋಗಿದೆ, ನನ್ನ ಕ್ಷಮಿಸು, ಸಾಧ್ಯವಾದರೆ ನೀನು ಪರಲೋಕಕ್ಕೆ ಹೋಗುವ ನೆನೆಸಿಕೋ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತನಿಗಿಂತ ಮೊದಲೇ ಪರಲೋಕದ ರಾಜ್ಯದಲ್ಲಿ ಅವನ ಸೀಟ್ ರಿಸರ್ವೇಶನ್ ಆಯ್ತು ಪ್ರಿಯರೇ. ಹಾಗಾದ್ರೆ ಇವತ್ತು ನಮ್ಮಲ್ಲಿ ಕ್ಷಮಾಗುಣ ಇದೆಯಾ? ನಮ್ಮನ್ನು ನಾವು ತಗ್ಗಿಸಿಕೊಂಡು ಮಾನಸಾಂತರ ಪಡುವ ಗುಣ ಇದೆಯಾ? ಬಹಳ ಸಲ ಜನರು ನಮಗೆ ಡೈರೆಕ್ಟ್ ಆಗಿ ಹೇಳ್ತಾರೆ, ನೀ ತಪ್ಪು ಮಾಡಿ ಅಂತ. ಆದ್ರೂ ಕೂಡ ನಾವು ನಮ್ಮ ತಪ್ಪನ್ನು ಒಪ್ಕೊಳ್ಳೋದಿಲ್ರಿ. ನಾ ತಪ್ಪು ಮಾಡಿಲ್ಲ, ಐ ಆಮ್ ರೈಟ್, ಐ ಆಮ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ಹೊರತು ನಮ್ಮ ತಪ್ಪನ್ನು ನಾವು ಒಪ್ಕೊಳ್ಳೋದಿಲ್ಲ. ಯಾವಾಗ ನನ್ನ ತಪ್ಪ ನಾನು ಒಪ್ಕೊಳ್ತೀನಿ, ಮಾನಸಾಂತರ ಪಡ್ತೀನಿ, ತಗ್ಗಿಸ್ಕೊಳ್ತೀನಿ, ಮತ್ತೆ ಆ ತಪ್ಪನ್ನು ತಿರುಗಿ ಮಾಡೋದಿಲ್ವೋ, ಅದು ನಿಜವಾದ ಪ್ರಾರ್ಥನೆ. ಆ ಪ್ರಾರ್ಥನೆ ದೇವರಿಗೆ ಮುಟ್ಟುತ್ತೆ. ಆ ಪ್ರಾರ್ಥನೆಯಿಂದ ನಾವೇನ್ ಮಾಡ್ತೀವಿ ಅಂದ್ರೆ ನಿಜವಾದ ರಕ್ಷಣೆಯನ್ನ ಹೊಂದ್ಕೊಳ್ತೇವೆ ಪ್ರಿಯರೇ. ಐ.ಎ. ಬಾಂಡ್ಸ್ ಅನ್ನುವಂತಹ ಒಬ್ಬ ದೇವಭಕ್ತ ಹೀಗೆ ಹೇಳ್ತಾರೆ, ಮಹಾನಾಯಕರುಗಳ ಗುರುತು ಅವರ ಮಹಾ ಪ್ರಾರ್ಥನೆ ಅಂತೆ ಪ್ರಿಯರೇ. ನೋಡ್ರಿ, ಮಹಾನಾಯಕರ ಗುರುತು ಸ್ಟೇಜ್ ಮೇಲೆ ಮಾಡುವಂತ ಅದ್ಭುತ ಅಲ್ಲ, ಮಹಾನಾಯಕರ ಗುರುತು ದೊಡ್ಡ ದೊಡ್ಡ ಸ್ಪೀಚ್ ಕೊಡುವಂಥದ್ದಲ್ಲ,
ಮಹಾನಾಯಕರ ಗುರುತು ರೋಗಗಳನ್ನು ವಾಸಿ ಮಾಡುವಂಥದ್ದಲ್ಲ, ಮಹಾನಾಯಕರ ಗುರುತು ಅವರ ಪ್ರಾರ್ಥನೆ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಹಾಗಾದ್ರೆ ಪ್ರಾರ್ಥನೆ ಎಷ್ಟು ಮುಖ್ಯವಾದದ್ದು. ಪ್ರಾರ್ಥನೆ ಇಂಥ ಮೆಡಿಸಿನ್ ಅಂದ್ರೆ ಪ್ರಿಯರೇ, ಎಲ್ಲ ರೋಗಗಳನ್ನ, ಎಲ್ಲ ಕಷ್ಟಗಳನ್ನ, ಎಲ್ಲ ನೋವುಗಳನ್ನ ಎಲ್ಲವನ್ನ ತೆಗೆದುಹಾಕಿ ನಮ್ಮನ್ನ ದೇವರ ಜೊತೆಗೆ ಸಂಧಾನ ಮಾಡುವಂಥದ್ದು ಪ್ರಾರ್ಥನೆ ಆಗಿದೆ ಪ್ರಿಯರೇ. ಹಾಗಾದ್ರೆ ಎಷ್ಟು ನಾವು ಪ್ರಾರ್ಥನೆಗೆ ಇಂಪಾರ್ಟೆನ್ಸ್ ಕೊಡ್ತೇವೆ ಅಂತ ವಿಚಾರ ಮಾಡೋಣ. ದಿನ ಬೆಳಿಗ್ಗೆ ರಾತ್ರಿ ಪರಲೋಕದ ಪ್ರಾರ್ಥನೆ ಹೇಳ್ತೇವೆ. ಪರಲೋಕದ ಪ್ರಾರ್ಥನೆ 5 ಸ್ಟೆಪ್ ಇದೆ ರೀ ಪ್ರಿಯರೇ. ಆ 5 ಸ್ಟೆಪ್ ಅನ್ನ ವಿಚಾರ ಮಾಡಬೇಕು. ದೇವರ ಸ್ತುತಿ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಬೇಕು. ದೇವರ ಚಿತ್ತನ ನೆರವೇರಿಸಲು ಪ್ರಾರ್ಥನೆ ಮಾಡಬೇಕು. ನಮ್ಮ ಬೇಡಿಕೆ ಕೇವಲ ಲೌಕಿಕವಾದ್ದಲ್ಲ, ಆತ್ಮದ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಬೇರೆಯವರನ್ನು ಕ್ಷಮಿಸಿ ಅವರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಬೇಕು. ನಮ್ಮ ಪಾಪಗಳ ಕ್ಷಮಾಪಣೆಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಒಂದು ಘಟನೆ ಹೀಗಿದೆ ಪ್ರಿಯರೇ. ಒಂದು ಸಾರಿ ಒಬ್ಬ ಹಳ್ಳಿ ಹುಡುಗ ಸೂರ್ಯ ಅಂತ ಹೇಳಿ ಆತನ ಹಳ್ಳಿಯಿಂದ ಪೇಟೆಗೆ ಬರ್ತಾನೆ. ಒಂದು ಛತ್ರಿನ ಕೊಂಡ್ಕೊಳಕ್ ಬರ್ತಾನಂತೆ ರೀ. ಬಂದು ಅಂಗಡಿಗೆ ಹೋಗಿ ಕೇಳ್ತಾನಂತೆ, ನಂಗೊಂದು ಛತ್ರಿಯನ್ನು ಕೊಡ್ರಿ, ಅಂಬ್ರೆಲ್ಲಾ ಕೊಡ್ರಿ ಅಂತ ಕೇಳಿದಾಗ ಅವ್ರೊಂದು ಛತ್ರಿಯನ್ನು ಕೊಡ್ತಾರೆ. ಅವ್ನು ಕೇಳ್ತಾನಂತೆ, ಈ ಛತ್ರಿಯಿಂದ ಮಳೆಯಿಂದ ರಕ್ಷಣೆ ಆಗುತ್ತಾ? ಆಗುತ್ತಪ್ಪ. ಬಿಸಿಲಿಂದ ರಕ್ಷಣೆ ಆಗುತ್ತಾ? ಆಗುತ್ತಪ್ಪ. ಬಹಳ ಖುಷಿಯಿಂದ ಅವನ ತೆಗೆದುಕೊಂಡು ಬರ್ಬೇಕಾದ್ರೆ ಮಳೆ ಬಂತು. ಮಳೆ ಬಂದಾಗ ಛತ್ರಿನ ಆ ಕಡೆ ಹಿಡಿತಾನೆ, ಈ ಕಡೆ ಹಿಡಿತಾನೆ, ಸಂಪೂರ್ಣ ತೊಯ್ಸ್ಕೊಂಡ್ಬಿಟ್ಟ. ಸಿಟ್ಟು ಬಂತು ಅವನಿಗೆ. ಈ ಮಳೆಯಿಂದ ಛತ್ರಿ ರಕ್ಷಣೆ ಕೊಡುತ್ತಂದ್ರೆ ಮಳೆಯಿಂದ ಹಸಿ ಆದ್ನಲ್ಲ ಅಂತ. ಮತ್ತೆ ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ದ, ಮತ್ತೆ ಛತ್ರಿನ ಆ ಕಡೆ ಈ ಕಡೆ ಹಿಡ್ಕೊಂಡ. ಬಿಸಿಲು ಉಂಟಾಯ್ತು. ಬಹಳ ಸಿಟ್ಟು ಬರುತ್ತೆ. ಅಂಗಡಿಗೆ ಬರ್ತಾನೆ. ಅಂಗಡಿ ಬಂದು ಹೇಳ್ತಾನೆ, ಏನ್ರಿ ಛತ್ರಿ ಕೊಟ್ರಿ, ಮಳೆಯಿಂದ ರಕ್ಷಣೆ ಆಗುತ್ತೆ ಅಂದ್ರಿ, ಬಿಸಿಲಿಂದ ರಕ್ಷಣೆ ಆಗುತ್ತೆ ಅಂದ್ರಿ, ಎದ್ರಿಂದ ರಕ್ಷಣೆ ಆಗಿಲ್ಲ ಅಂತ ಕೇಳ್ತಾನೆ. ಆಗ ಅಂಗಡಿ ಕೇಳ್ತಾನೆ, ನೀನು ಬಟನ್ ಒತ್ತಿದೀಯಾ? ಬಟನ್ ಒತ್ತಿ ಛತ್ರಿ ನೀನು ಅಗಲ ಮಾಡಿದ್ಯಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ತಾನೆ. ಆಗ ಬಟನ್ ಒತ್ತಿ ತೋರಿಸಿದಾಗ ಛತ್ರಿ ಅಗಲ ಆಗುತ್ತೆ, ಈಗ ರಕ್ಷಣೆ ಆಗುತ್ತೆ. ಇವತ್ತು ನಮ್ಮಲ್ಲಿ ಒಂದು ಮುಖ್ಯವಾದ ಬಟನ್ ಇದೆ ರೀ, ಬೈಬಲ್. ನಾವು ಬೈಬಲನ್ನು ತೆಗೆಯೋದಿಲ್ಲ, ಓದೋದಿಲ್ಲ ಅಂದಮೇಲೆ ನಮ್ಗೆಲ್ಲ ರಕ್ಷಣೆ ಆಗುತ್ತೆ ರೀ. ಇವತ್ತು ನಾವು ಬೈಬಲನ್ನು ತೆಗೆಯುವಾಗ, ಆ ಬೈಬಲನ್ನು ಧ್ಯಾನ ಮಾಡುವಾಗ ಈ ಲೋಕದ ಪಾಪ, ಶೋಧನೆ, ಅಸಹ್ಯವಾದ ಕಾರ್ಯಗಳು, ಈ ಲೋಕದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸೈತಾನ ಅಂಧಕಾರ ಶಕ್ತಿಗಳು, ದುರಾತ್ಮನ ಶಕ್ತಿಗಳು ನಮಗೆ ಬಿಡುಗಡೆ ಮಾಡುತ್ತೆ. ಯಾವಾಗ ನಾವು ಬೈಬಲನ್ನು ಛತ್ರಿಯನ್ನು ತೆಗಿತೀವೋ ನಮಗೆ ಈ ಲೋಕದ ಎಲ್ಲ ಕೆಟ್ಟದಿಂದ ರಕ್ಷಣೆ ಸಿಗುತ್ತೆ. ಆದ್ರೆ ಆ ಛತ್ರಿಯನ್ನು ಮುಚ್ಚಿಟ್ಟು ದಿನ ತೆಗೆದುಕೊಂಡ್ ಬರೋದು, ಮತ್ತೆ ಹೋಗಿ ಶೆಲ್ಫಲ್ಲಿ ಇಟ್ಬಿಡೋದು, ಮತ್ತೆ ಆಲಯಕ್ಕೆ ತೆಗೆದುಕೊಂಡ್ ಬರೋದು, ಮತ್ತೆ ಶೆಲ್ಫಲ್ಲಿ ಇಡುವುದಾದ್ರೆ ಯಾವಾಗ ನಾವು ಬೈಬಲ್ ತೆಗಿಲ್ಲ ಅಂದ್ರೆ ರಕ್ಷಣೆ ಆಗ ಸಾಧ್ಯ ಏನ್ರಿ? ವಿಚಾರ ಮಾಡ್ಕೊಳ್ಳೋಣ. ಆದ್ರಿಂದ ನಮಗೆ ಕೊಟ್ಟಂತ ಅಮೂಲ್ಯವಾದ ವಸ್ತು, ಅಗ್ನಿ, ರತ್ನ, ಬೆಳ್ಳಿ, ವಜ್ರಕ್ಕಿಂತ ಅಮೂಲ್ಯವಾದ ವಸ್ತು ಬೈಬಲ್ ಕಣರಿ. ಆ ಬೈಬಲ್ ನಮ್ಮ ಆತ್ಮವನ್ನು ರಕ್ಷಣೆ ಮಾಡುತ್ತೆ. ಈ ಲೋಕದಲ್ಲಿ ಯಾವ ವಸ್ತು ನಮ್ಮ ಆತ್ಮವನ್ನು ರಕ್ಷಣೆ ಮಾಡಲ್ಲ. ನಾವು ಸತ್ತ ಮೇಲೂ ಕೂಡ ಜೀವಿಸುವಂತೆ ಮಾಡುವಂಥದ್ದು ಬೈಬಲ್ನ ವಾಕ್ಯಗಳು. ಯಾವಾಗ ನಾವು ವಾಕ್ಯವನ್ನು ತೆಗಿತೀವಿ, ಓದ್ತೀವಿ, ಹೃದಯದಲ್ಲಿ ಬಚ್ಚಿಟ್ಕೊಳ್ತೀವಿ, ಅದರ ಪ್ರಕಾರ ನಡೀತೀವಿ, ಆವಾಗ ನಾವು ನಿಜವಾದ ಕ್ರೈಸ್ತರಾಗ್ತೀವಿ. ಹಾಗಾದ್ರೆ ಪರಲೋಕದ ಪ್ರಾರ್ಥನೆ ಮಾಡುವಂತ ನಾವು ಈ 5 ಹಂತಗಳನ್ನು ಅನುಸರಿಸುವುದು ಅತಿ ಅವಶ್ಯ. ದಿನಾ ಪರಲೋಕದ ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ಗೂಢಾರ್ಥ ಏನಿದೆ ರೀ ಪರಲೋಕದ ಪ್ರಾರ್ಥನೆಯಲ್ಲಿ? ನಿನ್ನ ಪ್ರಾರ್ಥನೆಯಲ್ಲಿ ಆರಾಧನೆ ಇರಬೇಕು, ನಿನ್ನ ಪ್ರಾರ್ಥನೆಯಲ್ಲಿ ದೇವರ ಚಿತ್ತ ನಡೆಯುವಂಥದ್ದಾಗಿರ್ಬೇಕು. ನಿನ್ನ ಪ್ರಾರ್ಥನೆಯಲ್ಲಿ ಬೇಡಿಕೋ, ನಿನ್ನ ವೈಯಕ್ತಿಕಕ್ಕೋಸ್ಕರ, ಲೌಕಿಕವಾಗಿಯೂ ಬೇಡಿಕೋ, ಆತ್ಮದ ರಕ್ಷಣೆಗೋಸ್ಕರ ಬೇಡಿಕೋ. ನಿನ್ನ ಪರಲೋಕದ ಪ್ರಾರ್ಥನೆ ಏನ್ ಹೇಳ್ತಂದ್ರೆ, ಕ್ಷಮಿಸು, ಬೇರೆಯವರಿಗೆ ಸಹಾಯ ಮಾಡು, ಮತ್ತೆ ನಿನ್ನ ಪಾಪವನ್ನ ಅರಿಕೆ ಮಾಡು, ಮಾನಸಾಂತರ ಪಡು ಅಂತ. ಹಾಗಾದ್ರೆ ಮುಂಜಾನೆ ಸಮಯದಲ್ಲಿ ಇಷ್ಟೊಂದು ಅರ್ಥಭರಿತವಾದಂತ, ಇಷ್ಟೊಂದು ಅಮೂಲ್ಯವಾಗಿ ಪ್ರಾರ್ಥನೆ ಅರ್ಥ ತಿಳಿಸುವಂತ ಪರಲೋಕದ ಪ್ರಾರ್ಥನೆ ಮಾಡುವಂತ ನಾವು ಇನ್ಮೇಲೆ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡೋಣ. ನನ್ನ ತಪ್ಪುಗಳನ್ನು ಕ್ಷಮಿಸ್ತಂತೆ ನಾನು ಬೇರೆಯವರ ತಪ್ಪು ಕ್ಷಮಿಸ್ತೇನೆ, ನೀನು ನನ್ನ ತಪ್ಪು ಕ್ಷಮಿಸಂತ ಹೇಳ್ಬೇಕಾದ್ರೆ ನಾನು ಬೇರೆಯವರ ತಪ್ಪನ್ನು ಕ್ಷಮಿಸಬೇಕು. ನಾನು ಆರಾಧನೆ ಮಾಡ್ಬೇಕಾದ್ರೆ ಪರಿಶುದ್ಧಳಾಗಿರ್ಬೇಕು. ನಾನು ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಲೋಕದ ಆಸೆಯನ್ನು ಬಿಟ್ಟು ಪರಲೋಕದ ಕಡೆಗೆ ನನ್ನ ಆಸೆ ಇರಬೇಕು. ಇದೆಲ್ಲ ವಿಚಾರ ಮಾಡ್ಕೊಳ್ಳೋಣ. ಪರಲೋಕದ ಪ್ರಾರ್ಥನೆ ಅದು ಹಗುರವಾದದ್ದಲ್ಲ ಪ್ರಿಯರೇ. ಯೇಸು ಕ್ರಿಸ್ತನು ಕಳಿಸಿಕೊಟ್ಟ ಪ್ರಾರ್ಥನೆ ಇಷ್ಟೊಂದು ಅರ್ಥಭರಿತವಾಗಿ, ಇಷ್ಟೊಂದು ಫಲಭರಿತವಾಗಿರೋದ್ರಿಂದ ವಿಚಾರ ಮಾಡಿ ಪ್ರಾರ್ಥನೆ ಮಾಡೋಣ. ಯಾಕೆಂದ್ರೆ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ದೇವರಿಗೆ ಯಜ್ಞೋಪದಿಯಲ್ಲಿ ಹೋಗುತ್ತೆ. ನಾವು ಅದ್ರ ಪ್ರಕಾರ ನಡ್ಕೊಂಡಾಗ ಮಾತ್ರ ನಮಗೆ ಅಲ್ಲಿಂದ ರಕ್ಷಣೆ ಬರುತ್ತೆ. ಇಲ್ಲ ಅಂದ್ರೆ ನಾವು ನಾಶನವನ್ನು ಅನುಭವಿಸ್ತೇವೆ. ಮುಂಜಾನೆ ಸಮಯದಲ್ಲಿ ಎಚ್ಚರವಾಗಿರೋಣ. ಪರಲೋಕದ ಪ್ರಾರ್ಥನೆ ಮಾಡುವಂತ ನಾವು ಇಷ್ಟೊಂದು 5 ಮುಖ್ಯವಾದ ಮೆಟ್ಟಲುಗಳು ಆ ಪ್ರಾರ್ಥನೆಯಲ್ಲಿರುವಾಗ ಇನ್ಮೇಲೆ ಪ್ರಾರ್ಥನೆ ಮಾಡಬೇಕಾದ್ರೆ ಆ ಒಂದು ವಿಷಯ ನನ್ನ ಜೀವಿತದಲ್ಲಿ ಇದೆಯೋ ಇಲ್ಲೋ ಅಂತ ವಿಚಾರ ಮಾಡಿ ಪ್ರಾರ್ಥನೆ ಮಾಡೋಣ. ಅದರ ಪ್ರಕಾರ ನಡೆಯೋಣ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೇ, ಸ್ತೋತ್ರ ಸ್ತೋತ್ರ ಯೇಸುವೆ. ಹೌದು ಕರ್ತನೇ, ನಾವು ಸುಮಾರು 50 ವರ್ಷದವರು, 60 ವರ್ಷದವರು, 40 ವರ್ಷರಾಗಿದ್ದೇವಪ್ಪ. ಇಷ್ಟು ವರ್ಷಗಳ ಕಾಲ ಅನೇಕ ಸಾವಿರಾರು ಸರಿ ಈ ಪರಲೋಕದ ಪ್ರಾರ್ಥನೆ ಮಾಡಿದ್ದೇವಪ್ಪ. ಆದ್ರೆ ಆ ಪರಲೋಕದ ಪ್ರಾರ್ಥನೆ ಅಂತರಾಳವನ್ನು ನಮಗೆ ಇವತ್ತು ತಿಳಿಸಿದ್ದಿ. ಆ ಪರಲೋಕದ ಪ್ರಾರ್ಥನೆಯಲ್ಲಿ ನಾವು ಏನೇನು ಮಾಡಬೇಕೆಂಬುದಾಗಿ ನಮಗೆ ಗೋಚರಪಡಿಸಿದ್ದೆ. ಅದಕ್ಕೋಸ್ಕರ ಸ್ತೋತ್ರ ಕರ್ತ.
ನಿನ್ನ ವಾಕ್ಯದ ಅಂತರ ತಿಳಿಯಬೇಕಾದ್ರೆ ಪವಿತ್ರ ಆತ್ಮ ದೇವರಿನ ಸಹಾಯ ನಮಗೆ ಬೇಕಪ್ಪ. ಹೌದು ಕರ್ತನೆ, ಪ್ರತಿಯೊಂದು ವಾಕ್ಯ ಮಾತನಾಡುತ್ತೆ, ಪ್ರತಿಯೊಂದು ವಾಕ್ಯ ನಮ್ಮನ್ನ ನಡೆಸುತ್ತೆ, ಪ್ರತಿಯೊಂದು ವಾಕ್ಯ ನಮ್ಮನ್ನ ಸೈತಾನ ಅಂಧಕಾರ ಶಕ್ತಿಯಿಂದ ಬಿಡಿಸಿ ಆತನ ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸುತ್ತಪ್ಪ. ವಾಕ್ಯವನ್ನು ಓದುವಾಗ ಎಚ್ಚರವಾಗಿರುವಂತೆ ಸಹಾಯ ಮಾಡು. ಪರಲೋಕದ ಪ್ರಾರ್ಥನೆ ಮಾಡುವಾಗ ಕರ್ತನೆ, ನಾವು ಪರೀಕ್ಷಿಸಿಕೊಂಡು ಈ ಅಂಶಗಳು ನಮ್ಮಲ್ಲಿ ಇದೆಯೋ ಇಲ್ಲ ತಿಳ್ಕೊಂಡು ಕರ್ತನೆ, ಪರಲೋಕದ ಪ್ರಾರ್ಥನೆ ಮಾಡ್ಲಿಕ್ಕಾಗುವಂತೆ, ನಿಜ ಭಕ್ತರಾಗಿರ್ಕಂತೆ, ನಿಜ ಮಕ್ಕಳಾಗಲಿಕ್ಕಾಗುವಂತೆ, ಕೇವಲ ನಮ್ಮ ಬಾಯಿ ಮಾತಿನಿಂದಲ್ಲ ಕರ್ತನೆ, ನಮ್ಮ ನಡೆ ನುಡಿ ನಮ್ಮ ಜೀವಿತ ನಿನ್ನೇ ಪ್ರಚುರಪಡಿಸಲಿಕ್ಕಾಗುವಂತೆ, ಪ್ರತಿಯೊಬ್ಬರನ್ನ ಅಭಿಷೇಕಿಸಿ ಆಶೀರ್ವದಿಸಿ ನಿನ್ನ ಸಂಧಾನದಲ್ಲಿ ಕರ್ತನೆ ನಿನ್ನ ಮಕ್ಕಳಾಗಿ ಕಾಣಲಿಕ್ಕಾಗುವಂತೆ ಸಹಾಯ ಮಾಡಬೇಕೆಂದು ಯೇಸುವಿನ ಸರಿಸಾಟಿನ ನಾಮದಲ್ಲಿ ದೀನತೆಯಿಂದ ತಗ್ಗಿಸಿಕೊಂಡು ಬೇಡಿ ಹೊಂದೇನೆ ಪ್ರಿಯ ಕರ್ತನೆ, ಆಮೇನ್. ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು ಹಾಗೂ ಕರ್ತನು ಕಲಿಸಿಕೊಟ್ಟಂಥ ಕರ್ತನ ಪ್ರಾರ್ಥನೆಯಲ್ಲಿರುವಂಥ ಗೂಢಾರ್ಥಗಳನ್ನು ಸವಿಸ್ತಾರವಾಗಿ ತಿಳಿಸಿದಂಥ ಸೇವಕರಿಗೆ, ಸಭಾಪಾಲಕರು, ಸಭಾಪಾಲನಾ ಸಮಿತಿ ಹಾಗೂ ಸಭೆಯವರಾದ ನಿಮ್ಮಿಂದ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿದ್ದೇವೆ. ಕೊನೆಯದಾಗಿ ನಾವು ಸಂಗೀತಗಳಲ್ಲಿ 264ನೇ ಸಂಗೀತವನ್ನು ರಾಗ ಮಾಡೋಣ. ಸಂಗೀತಗಳಲ್ಲಿ 264, ಅದರಲ್ಲಿ ಮೊದಲನೇ ಚರಣ ಮತ್ತು 2ನೇ ಚರಣ ಮಾತ್ರ ನಾವು ಹಾಡಿಕೊಳ್ಳೋಣ. ಸಿದ್ಧನಾಗು ಪ್ರಾರ್ಥಿಸು, ನಿದ್ರೆ ತಿಳಿದೇಳು, ಪಕ್ಕನ ಪಾತ್ಕಾಲವು ಬಂದರೇಲು ಏಳು, ಕಾಣದೆ ಶೋಧನೆ ಭೂತ ಬಾಹುದಾಲ ಹೋತೆ ಯಾರು ಬಾಲ, ಈಗಾಲೇಳು ಏಚಾತು ಪಾಪನೆದ್ರೆ ಇಂದ ಆಲಿತಾಪ ಕೂಡಾದು ಘೋರ ಶಾಪ ದಿಂದ ಕಾಲವು ತುಂಬಲು ಪರಿಹಾರವೇಲ, ಆಚೆ ಕ್ಷಮೆ ಇಲ್ಲ. ಕರ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ಭಕ್ತಿ ಭಾವದಿಂದ ಅರಿಕೆ ಮಾಡೋಣ. ತದನಂತರ ಸೇವಕರು ಬಂದು ಆ ಅಂತ್ಯಾಶೀರ್ವಾದ ಕೊಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ನೆರವೇರುವ ಪ್ರಕಾರ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದೆ ಕೇಳಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ಆಮೇಲೆ ಅಂತ್ಯಾಶೀರ್ವಾದಕೋಸ್ಕರ ಬಗ್ಗಿಸೋಣ. ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ಬೋಧಿಸುವ ತಂದೆಯೇ, ಯಾವಾಗಲೂ ನಿನ್ನನ್ನೇ ಮಾದರಿಯಾಗಿ ಇಟ್ಟುಕೊಂಡು ನಮಗೆ ಮಾದರಿ ಕೊಡುವಂತಹ, ನಮಗೆ ಯಾವಾಗಲೂ ಕತೆ ಇದೇ ರೀತಿ ನಡೆದುಕೊಂಡು ಹೋಗಿರಿ ಎಂಬುದಾಗಿ ಸೂಚನೆ ಕೊಡುವಂತಹ ಕ್ರಿಸ್ತ ಯೇಸುವೆ, ಈ ಲೋಕದಲ್ಲಿ ನಮ್ಮನ್ನು ಸರಿಯಾದ ಮಾರ್ಗ ನಡೆಸಿ ಇದೇ ಸರಿಯಾದ ಮಾರ್ಗ, ಇದರಲ್ಲಿ ಹೋಗಿರಿ ಎಂಬುದಾಗಿ ಬೋಧಿಸುವಂಥ ಪವಿತ್ರಾತ್ಮ ದೇವರೇ, ನಿಮಗೆ ಸ್ತೋತ್ರ. ತಂದೆ ಮಗ ಪವಿತ್ರಾತ್ಮನ ಪ್ರೀತಿ, ಅನ್ಯೋನ್ಯತೆ, ಆಶೀರ್ವಾದ ಯಾವಾಗಲೂ ನಮ್ಮ ಜೊತೆಗೆ ಇರಲಿ. ಆಮೇಲೆ
ಕರ್ತ ಲೋಕಾರಣ್ಯ ಯಾತ್ರೆಯೋ ನೀನೇ ಶಕ್ತ ನಾನಾಶಕ್ತ ದಾಟಿ ಸೈಸ್ವ ಹಸ್ತದೋ ಜೀವದಾನ ತೇನೆ ಸೇನಾ ಪೂರ್ಣ ತೃಪ್ತಿ ಗೋಳಿಸು